ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಬಾರ್ಡರ್ ಮೀಟ್ ಸೆಟ್ ಸ್ಟೇಜ್ ಫಾರ್ ಮೋರ್ ಟಾಕ್ಸ್. ಕಳೆದ ಕೆಲವು ದಿನಗಳಿಂದ ಭಾರತ ಮತ್ತು ಚೀನಾ ದೇಶಗಳ ನಡುವೆ ಒಂದು ಗಂಭೀರ ಸ್ವರೂಪದ ಗಡಿ ವಿವಾದ ಸೃಷ್ಟಿಯಾಗಿದೆ. ಸೊ ಇದನ್ನ ಪರಿಹರಿಸಿಕೊಳ್ಳುವಂತಹ ಉದ್ದೇಶದಿಂದ ಭಾರತ ಮತ್ತು ಚೀನಾ ದೇಶಗಳ ನಡುವೆ ನಿನ್ನೆ ಒಂದು ಉನ್ನತ ಮಟ್ಟದ ಮಿಲಿಟರಿ ಅಧಿಕಾರಿಗಳ ಸಭೆ ಏರ್ಪಾಡಾಗಿತ್ತು. ಸೊ ಆ ಸಭೆಯ ಕುರಿತಾಗಿ ಕೆಲವೊಂದು ಡೀಟೇಲ್ಸ್ ಇವತ್ತಿನ ಹಿಂದೂ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿದ್ದಾವೆ. ಸೊ ಅದನ್ನ ತಿಳ್ಕೊಳ್ತಾ ಇವತ್ತಿನ ಕ್ಲಾಸನ್ನ ಪ್ರಾರಂಭ ಮಾಡೋಣ. ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಭಾರತವನ್ನ ಈ ಒಂದು ಉನ್ನತ ಮಟ್ಟದ ಮಿಲಿಟರಿ ಅಧಿಕಾರಿಗಳ ಸಭೆಯಲ್ಲಿ ಭಾರತವನ್ನ ಪ್ರತಿನಿಧಿಸಿದಂತಹ ಅಧಿಕಾರಿ ಯಾರು ಅಂತ ಕೂಡ ಕೆಲವೊಮ್ಮೆ ಪ್ರಶ್ನೆ ಆಗುವಂತಹ ಸಾಧ್ಯತೆ ಇರುತ್ತೆ. ಭಾರತವನ್ನ ಈ ಬಾರಿ ಲೆಫ್ಟಿನೆಂಟ್ ಜನರಲ್ ಹರಿಂದರ್ ಸಿಂಗ್, ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ ನೋಟ್ಸ್ ಅಲ್ಲಿ, ಲೆಫ್ಟಿನೆಂಟ್ ಜನರಲ್ ಹರಿಂದರ್ ಸಿಂಗ್ ಅನ್ನುವಂತಹ ಮಿಲಿಟರಿ ಅಧಿಕಾರಿ ಭಾರತವನ್ನ ಪ್ರತಿನಿಧಿಸಿದ್ದಾರೆ. ಅಂಡ್ ಇವರು ಯಾರು ಅಂತ ಕೂಡ ನಾವು ತಿಳ್ಕೋಬೇಕಾಗುತ್ತೆ. ಬಿಕಾಸ್ ಇವರು ಒಂದು ಸಾಕಷ್ಟು ಪ್ರಖ್ಯಾತಿಯನ್ನ ಪಡೆದಿರತಕ್ಕಂತಹ ಭಾರತೀಯ ಸೇನೆಯ 14 ಕಾರ್ಪ್ಸ್ ಅನ್ನುವಂತಹ ಒಂದು ವಿಭಾಗಕ್ಕೆ ಸೇರಿದ ಕಮಾಂಡರ್ ಆಗಿದ್ದಾರೆ. ನಿಮಗೆ ಕಾಣಿಸ್ತಾ ಇದೆ, ಲೇ ಬೇಸ್ಡ್ 14 ಕಾರ್ಪ್ಸ್ ಅನ್ನುವಂತಹ ಭಾರತೀಯ ಸೇನೆಯ ಒಂದು ವಿಭಾಗ. ಇದರ ಕಮಾಂಡರ್ ನಿಮಗೆ ಇಲ್ಲಿ ಕಾಣಿಸ್ತಿರ್ತಕ್ಕಂತಹ ಲೆಫ್ಟಿನೆಂಟ್ ಜನರಲ್ ಹರಿಂದರ್ ಸಿಂಗ್. ಸೊ ಇವರ ಹೆಸರು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಈ 14 ಕಾರ್ಪ್ಸ್ ಬಗ್ಗೆ ಕೂಡ ತಿಳ್ಕೊಳ್ತಾ ಹೋಗೋಣ. ನೋಡಿ, 14 ಕಾರ್ಪ್ಸ್ ಅನ್ನು ನಾವು ಭಾರತೀಯ ಸೇನೆಯ ನಾರ್ದರ್ನ್ ಕಮಾಂಡ್ನ ಕೆಳಗಡೆ ಬರುತ್ತೆ. ಕೆಲವು ಕ್ಲಾಸ್ಗಳ ಮುಂಚೆ ನಾನು ಒಂದು ಮ್ಯಾಪ್ ಅನ್ನು ತೋರಿಸಿದ್ದೆ, ಭಾರತೀಯ ಸೇನೆಯಲ್ಲಿ ಕಂಡುಬರ್ತಕ್ಕಂತಹ ವಿವಿಧ ಕಮಾಂಡ್ಗಳು ಮತ್ತು ಅವುಗಳ ಲೊಕೇಶನ್ ಅನ್ನು ತೋರಿಸ್ತಾ ಇದ್ದೆ. ಅಂಡ್ ಪ್ರಸಕ್ತವಾಗಿ ನಾವು ಮಾತಾಡ್ತಾ ಇರತಕ್ಕಂತಹದ್ದು ಭಾರತೀಯ ಸೇನೆಯ ನಾರ್ದರ್ನ್ ಕಮಾಂಡ್ನ ಅಡಿಯಲ್ಲಿ ಬರುವಂತಹ 14 ಕಾರ್ಪ್ಸ್ ಅನ್ನುವಂತಹ ಒಂದು ವಿಭಾಗದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸೊ ನಾರ್ದರ್ನ್ ಕಮಾಂಡ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ನಾರ್ದರ್ನ್ ಕಮಾಂಡ್ ನಮ್ಮ ಭಾರತೀಯ ಸೇನೆಯ ಅತ್ಯಂತ ಪ್ರಮುಖ ಕಮಾಂಡ್ ಆಗಿರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ಪಾಕಿಸ್ತಾನ ಮತ್ತು ಚೀನಾ ಎರಡೂ ದೇಶಗಳನ್ನ ಎದುರಿಸುವಂತಹ ಉತ್ತರ ಒಂದು ಭಾಗ ಏನು ಬರುತ್ತೆ, ಸ್ಪೆಷಲಿ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಭಾಗಗಳು, ಅವುಗಳನ್ನ ನಿರ್ವಹಿಸತಕ್ಕಂತಹ ಜವಾಬ್ದಾರಿ ನಮ್ಮ ಸೇನೆಯ ನಾರ್ದರ್ನ್ ಕಮಾಂಡ್ನ ಹೆಗಲ ಮೇಲೆ ಇದೆ. ಸೊ ನಾರ್ದರ್ನ್ ಕಮಾಂಡ್, ಇದರ ಹೆಡ್ ಕ್ವಾರ್ಟರ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರ ಕೇಂದ್ರ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದ ಉಧಂಪುರ್ ಅನ್ನುವಂತಹ ಒಂದು ನಗರ. ಸೊ ಇದನ್ನು ಕೂಡ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಉಧಂಪುರ್ ನಗರದಲ್ಲಿ ನಮ್ಮ ಸೇನೆಯ ನಾರ್ದರ್ನ್ ಕಮಾಂಡ್ನ ಕೇಂದ್ರ ಕಚೇರಿ ಕಂಡುಬರುತ್ತೆ. ಸೊ ಅದರ ಅಡಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ 14 ಕಾರ್ಪ್ಸ್ನ ಕಮಾಂಡರ್ ಆಗಿದ್ದಂತಹ ಲೆಫ್ಟಿನೆಂಟ್ ಜನರಲ್ ಹರಿಂದರ್ ಸಿಂಗ್ ಅವರು ನಿನ್ನೆ ಈ ಒಂದು ಮೀಟಿಂಗ್ನಲ್ಲಿ ಪಾಲ್ಗೊಂಡಿದ್ರು. ಸೊ ಹಾಗಾಗಿ ಒಂದು ಡೀಟೇಲ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಈ 14 ಕಾರ್ಪ್ಸ್ಗೆ ಒಂದು ನಿಕ್ ನೇಮ್ ಇದೆ, ಒಂದು ಅಡ್ಡ ಹೆಸರಿಂದ ಎಲ್ಲರೂ ಕೂಡ ಕರೀತಾರೆ. ಅದೇನಪ್ಪ ಅಂತ ಹೇಳಿದ್ರೆ ಫೈರ್ ಅಂಡ್ ಫ್ಯೂರಿ ಕಾರ್ಪ್ಸ್ ಅಂತ ಹೇಳಿ. ಸೊ ನೋಡಿ, ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಸ್ವಲ್ಪ ಟ್ರಿಕಿ ಕ್ವಶನ್ಸ್ ಅನ್ನ ತೆಗಿಬೇಕು ಅಂತ ಡಿಸೈಡ್ ಮಾಡಿದ್ರು ಅಂತ ಹೇಳಿದ್ರೆ, ಕರೆಂಟ್ಲಿ ಈ 14 ಕಾರ್ಪ್ ನಮ್ಮ ಸೇನೆಯ ಈ 14 ಕಾರ್ಪ್ ಏನು ಸುದ್ದಿಯಲ್ಲಿದೆ, ಅದಕ್ಕೆ ಇಟ್ಟಿರ್ತಕ್ಕಂತಹ ಅಡ್ಡ ಹೆಸರನ್ನು ಕೂಡ ಕೇಳಬಹುದು. ಸೊ ಫೈರ್ ಅಂಡ್ ಫ್ಯೂರಿ ಕಾರ್ಪ್ಸ್ ಅಂತ ಕೆಳಗಿನ ಯಾವ ಭಾರತೀಯ ಸೇನೆಯ ವಿಭಾಗವನ್ನ ಕರೀತಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ಅದು 14 ಕಾರ್ಪ್ಸ್. 14 ಅಂದ್ರೆ ರೋಮನ್ ಲೆಟರ್ ಅಲ್ಲಿ 14 ಬರೀಬೇಕಾಗುತ್ತೆ. 14 ಕಾರ್ಪ್ಸ್ ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಅಂಡ್ ಇದು ಎಲ್ಲಿ ಬೇಸ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ಜಮ್ಮು ಮತ್ತು ಕಾಶ್ಮೀರದ ಜಂಟಿ ರಾಜಧಾನಿಯಾಗಿರ್ತಕ್ಕಂತಹ ಲೇಹ್ ನಗರದಲ್ಲಿ ಈ 14 ಕಾರ್ಪ್ಸ್ನ ಕೇಂದ್ರ ಕಚೇರಿ ಕಂಡುಬರುತ್ತೆ. ಅದಕ್ಕೋಸ್ಕರ ನಿಮಗೆ ಇಲ್ಲಿ ಲೇಹ್ ಬೇಸ್ಡ್ 14 ಕಾರ್ಪ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಅಂಡ್ ಅದೇ ರೀತಿ ನೀವು ಚೀನಾದಿಂದ ಒಂದು ಪಾಲ್ಗೊಂಡಿದ್ದಂತಹ ಅಧಿಕಾರಿಯ ಹೆಸರನ್ನು ಕೂಡ ನೋಡ್ತಾ ಇದ್ದೀರಾ. ಚೀನಾದಿಂದ ಮೇಜರ್ ಜನರಲ್ ರ್ಯಾಂಕ್ನ ಅಧಿಕಾರಿ ಒಬ್ರು ಪಾಲ್ಗೊಂಡಿದ್ರು. ಬಟ್ ಒಂದು ಮಾತನ್ನು ಗಮನಿಸಬೇಕು, ಯಾವಾಗಲಾದರೂ ಈ ಮಿಲಿಟರಿ ಅಧಿಕಾರಿಗಳ ನಡುವೆ ಒಂದು ಮಾತುಕತೆ ನಡೀತಿದೆ ಎರಡು ದೇಶಗಳ ನಡುವೆ ಅಂತ ಹೇಳಿದ್ರೆ ಸೇಮ್ ರ್ಯಾಂಕ್, ಒಂದೇ ರ್ಯಾಂಕಿಂಗ್ನ ಆಫೀಸರ್ಸ್ ಮೀಟ್ ಆಗ್ತಾರೆ. ಅಲ್ಲಿ ಹೆಚ್ಚು ಕಡಿಮೆ ಇರಕ್ಕೆ ಸಾಧ್ಯವಿಲ್ಲ. ಬಟ್ ಆದ್ರೂ ನೀವು ಒಂದು ಡಿಫರೆನ್ಸ್ ಅನ್ನು ಗಮನಿಸ್ತಿದ್ದೀರಾ, ಭಾರತವನ್ನ ಪ್ರತಿನಿಧಿಸಿದಂತಹ ಹರಿಂದರ್ ಸಿಂಗ್ ಅವರ ಹೆಸರು ಮುಂದೆ ಲೆಫ್ಟಿನೆಂಟ್ ಜನರಲ್ ಅಂತ ಹೆಸರು ಕಾಣ್ತಾ ಇದೆ. ಅದೇ ರೀತಿ ಚೀನಾವನ್ನ ರೆಪ್ರೆಸೆಂಟ್ ಮಾಡಿರುವಂತಹ ಲಿಯು ಲಿನ್ ಅವರ ಹೆಸರು ಮುಂದ್ಗಡೆ ನಿಮಗೆ ಮೇಜರ್ ಜನರಲ್ ಅಂತ ಹೆಸರು ಕಾಣ್ತಾ ಇದೆ. ಸೊ ಡಿಫರೆನ್ಸ್ ಇದೆಯಲ್ಲ ಇಬ್ಬರ ರ್ಯಾಂಕಿಂಗ್ ಮಧ್ಯೆ ಅಂತ ಕೂಡ ಕೇಳಬಹುದು. ಅದು ಅತ್ಯಂತ ಸರಿಯಾದಂತಹ ಪ್ರಶ್ನೆ ಆಗಿರುತ್ತೆ. ಬಟ್ ಭಾರತೀಯ ಸೇನೆಯಲ್ಲಿರ್ತಕ್ಕಂತಹ ವಿಭಾಗವೇ ಬೇರೆ, ಅದೇ ರೀತಿ ಚೀನಾದಲ್ಲಿರ್ತಕ್ಕಂತಹ ಸೇನಾ ವಿಭಾಗಗಳೇ ಬೇರೆ. ಸೊ ಹಾಗಾಗಿ ನಮ್ಮ ಅಧಿಕಾರಿ ಲೆಫ್ಟಿನೆಂಟ್ ಜನರಲ್ ರ್ಯಾಂಕ್, ಅವರ ಅಧಿಕಾರಿ ಮೇಜರ್ ಜನರಲ್ ರ್ಯಾಂಕ್ ಆದರೂ ಕೂಡ ಇಬ್ರು ಒಂದು ಸೀನಿಯಾರಿಟಿ ವೈಸ್ ಇಬ್ರು ಕೂಡ ಈಕ್ವಲ್ ಆಗಿದ್ರು, ಸಮನಾಗಿದ್ರು. ಸೊ ಹಾಗಾಗಿ ಇವರಿಬ್ರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಲೆಫ್ಟಿನೆಂಟ್ ಜನರಲ್ ಹರಿಂದರ್ ಸಿಂಗ್ ಅವರ ಹೆಸರು, ಅದೇ ರೀತಿ 14 ಕಾರ್ಪ್ಸ್ನ ಹೆಸರು ಮತ್ತು ನಮ್ಮ ನಾರ್ದರ್ನ್ ಕಮಾಂಡ್ ಎಲ್ಲಿ ಕಂಡು ಬರುತ್ತೆ, ಇವೆಲ್ಲವೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುವಂತಹ ಒಂದು ನ್ಯೂಸ್.
ಆ್ಯಂಡ್ ಪರ್ಟಿಕ್ಯುಲರ್ಲಿ ನಿನ್ನೆಯ ಮೀಟಿಂಗ್ನ ಫಲಿತಾಂಶವನ್ನು ನಾವು ಗಮನಿಸೋದಾದರೆ ಅಂತ ಹೇಳಿಕೊಳ್ಳುವಂತಹ ಏನು ಒಂದು ಸಾಧನೆ ಆಗಿಲ್ಲ, ಒಂದು ಬ್ರೇಕ್ ಥ್ರೂ ಸಿಕ್ಕಿಲ್ಲ. ಬಿಕಾಸ್ ಒಂದು ಮಾತು ನೆನ್ಪಿಟ್ಕೋಬೇಕು, ಹಲವಾರು ಅಂತಾರಾಷ್ಟ್ರೀಯ ಮಿಲಿಟರಿ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಯಾವತ್ತೂ ಕೂಡ ಎರಡು ದೇಶಗಳ ನಡುವಿನ ಗಡಿ ವಿವಾದವನ್ನ ಮಿಲಿಟರಿ ಮಾತುಕತೆಯ ಮೂಲಕ ಅಥವಾ ಮಿಲಿಟರಿ ಸಂಧಾನದ ಮೂಲಕ ಬಗೆಹರಿಸುವುದು ಅಸಾಧ್ಯ. ಸೊ ಇದು ಕೇವಲ ರಾಜತಾಂತ್ರಿಕ ನಡೆಗಳಿಂದ ಬದಲಾಯಿಸಬೇಕಾಗತ್ತೆ, ಒಂದು ಪರಿಹಾರ ಕಂಡುಕೊಳ್ಬೇಕಾಗತ್ತೆ. ಸೊ ಅದು ನಾವು ಡಿಪ್ಲೊಮ್ಯಾಟಿಕ್ ಟಾಕ್ಸ್ ಅಂತ ಕರಿತೀವಿ, ಡಿಪ್ಲೊಮಸಿ ಮಾಡಬೇಕಾಗತ್ತೆ, ಡಿಪ್ಲೊಮ್ಯಾಟಿಕ್ ಟಾಕ್ಸ್. ಬಿಕಾಸ್ ಮಿಲಿಟರಿ ಅವರು ಕೇವಲ ಅಲ್ಲಿ ಸದ್ಯಕ್ಕೆ ನಡೆದಿರತಕ್ಕಂತಹ ಘರ್ಷಣೆಯನ್ನು ತಪ್ಪಿಸಬಹುದು, ಎರಡು ದೇಶಗಳ ನಡುವೆ ಒಂದು ಫ್ರಿಕ್ಷನ್ ಅನ್ನು ತಪ್ಪಿಸಬಹುದು, ಬಟ್ ಇದಕ್ಕೆ ಪೂರ್ಣ ಪ್ರಮಾಣದ ಒಂದು ಸಂಧಾನವನ್ನ ನಡೆಸುವಂತಹ ಕೆಪಾಸಿಟಿ ಇರತಕ್ಕಂತಹದ್ದು ಕೇವಲ ರಾಜತಾಂತ್ರಿಕ ಅಧಿಕಾರಿಗಳಿಗೆ ಮಾತ್ರ. ಸೊ ಡಿಪ್ಲೊಮಸಿ ನಡಿಬೇಕಾಗುತ್ತೆ. ಇನ್ನು ಕೂಡ ಬಹಳ ತಿಂಗಳುಗಳ ಕಾಲ ಭಾರತ ಮತ್ತು ಚೀನಾ ಎರಡೂ ಕೂಡ ಸಾಕಷ್ಟು ಪ್ರಯತ್ನವನ್ನ ಪಟ್ಟು ಒಂದು ಲಾಜಿಕಲ್ ಸೊಲ್ಯೂಷನ್ ಅಥವಾ ಒಂದು ಫೈನಲ್ ಆನ್ಸರ್ನ ಪಡೆದುಕೊಳ್ಬೇಕಾಗುತ್ತೆ. ಸೊ ಸದ್ಯಕ್ಕೆ ಇಷ್ಟು ಡೀಟೇಲ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಇಲ್ಲೂ ಕೂಡ ನೋಡ್ತಾ ಇದ್ದೀರಾ, ಸದ್ಯದ ಪರಿಸ್ಥಿತಿಯಲ್ಲಿ ಭಾರತೀಯ ಒಂದು ಸೇನಾ ಡೆಲಿಗೇಷನ್ ಏನು ಹೋಗಿತ್ತು, ಒಂದು ಸೇನಾ ಡೆಲಿಗೇಷನ್ ಅಂತ ಹೇಳಿದ್ರೆ ಭಾರತೀಯ ಸೇನೆಯ ಒಂದು ತಂಡ ಹೋಗಿತ್ತು ಈ ಒಂದು ಮೀಟಿಂಗ್ಗೆ. ಆ ತಂಡ ಏನು ಡಿಮ್ಯಾಂಡ್ ಮಾಡಿದೆಯಪ್ಪ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಸಂಧಾನ ಮಾತುಕತೆ ನಡೆಸಬೇಕು ಅಂತ ಹೇಳಿದ್ರೆ ಮೇ ತಿಂಗಳಿಗಿಂತ ಮುಂಚೆ ಈ ಲಡಾಖ್ನ ಗಡಿ ಭಾಗದಲ್ಲಿ ಯಾವ ರೀತಿ ಒಂದು ಸಿಚುವೇಶನ್ ಇತ್ತು, ಯಾವ ರೀತಿ ಶಾಂತಿಯುತ ವಾತಾವರಣ ಇತ್ತು, ಅದು ಮರು ನಿರ್ಮಾಣ ಆಗಬೇಕು. ದಟ್ ಮೀನ್ಸ್ ಏನು ಪ್ಯಾಂಗಾಂಗ್ ಅನ್ನುವಂತಹ ಒಂದು ಸರೋವರದ ಬಳಿ ಭಾರತೀಯ ಪ್ರದೇಶಗಳನ್ನು ಚೀನಿಯರು ಒಂದು ಅತಿಕ್ರಮಿಸಿಕೊಂಡಿದ್ದಾರೆ, ಅದರಿಂದ ಅವರು ವಾಪಸ್ ತೆರಳಬೇಕು ಅಂತ ಇವರು ಹೇಳಿದ್ದಾರೆ. ನಿಮಗೆ ಕಾಣಿಸ್ತಾ ಇದೆ ಸ್ಟೇಟಸ್ ಕ್ಯೂ ಅಂತ ಒಂದು ವರ್ಡ್ ಕಾಣಿಸ್ತಾ ಇದೆ. ಸೊ ಸ್ಟೇಟಸ್ ಕ್ಯೂ ಮೇಂಟೈನ್ ಮಾಡಬೇಕು ಅಂತ ಇಂಡಿಯಾ ಹೇಳ್ತಾ ಇದೆ. ಅದೇನಪ್ಪ ಅಂತ ಹೇಳಿದ್ರೆ ಮೇ ತಿಂಗಳಿಗಿಂತ ಮುಂಚೆ ಇದ್ದಂತಹ ಯಥಾಸ್ಥಿತಿ ಅಂತ ಕರಿಬಹುದು. ಸೊ ನಾವು ಸ್ಟೇಟಸ್ ಕ್ಯೂ ಅಂತ ಹೇಳಿದ್ರೆ ಯಥಾಸ್ಥಿತಿ ಅಂತ ಕರಿಬಹುದು. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಭಾರತದ ಡಿಮ್ಯಾಂಡ್ ಇದು, ಈ ಡಿಮ್ಯಾಂಡ್ಗೆ ಒಪ್ಕೊಂಡ್ರೆ ನಾವು ನಿಮ್ಮ ಜೊತೆ ಡಿಸ್ಕಷನ್ ಅನ್ನ ಮಾಡ್ತೀವಿ ಅಂತ ಕೂಡ ನಮ್ಮ ದೇಶದವರು ಹೇಳಿದ್ದಾರೆ. ನೋಡಬೇಕು ಇದು ಯಾವ ಒಂದು ಫಲಿತಾಂಶವನ್ನ ತಂದುಕೊಡುತ್ತೆ ಅಂತ ಹೇಳಿ. ಅದೇ ರೀತಿ ಎರಡನೇ ಸುದ್ದಿ ನೋಡ್ತಾ ಹೋಗೋಣ. ನಾನಾಗಲೇ ಹೇಳಿದೆ, ಭಾರತೀಯ ಸೇನೆಯಲ್ಲಿ ಒಂದು ಹೈರಾರ್ಕಿ ಇರುತ್ತೆ, ಅಂದರೆ ಒಂದು ಮಿಲಿಟರಿ ರ್ಯಾಂಕಿಂಗ್ ಸಿಸ್ಟಮ್ ಇರುತ್ತೆ. ಇದು ಚೀನಾಕ್ಕಿಂತ ನಮ್ಮ ದೇಶದ್ದು ಒಂದು ಡಿಫ್ರೆಂಟ್ ಆಗಿರುತ್ತೆ. ಬಿಕಾಸ್ ನಾನಾಗಲೇ ಹೇಳಬೇಕಾದ್ರೆ ಲೆಫ್ಟಿನೆಂಟ್ ಜನರಲ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಹಲವು ಜನಕ್ಕೆ ಕನ್ಫ್ಯೂಷನ್ ಇರಬಹುದು, ಲೆಫ್ಟಿನೆಂಟ್ ಜನರಲ್ ಅಂತಕ್ಕಂಥವರು ನಮ್ಮ ಸೇನೆಯ ಯಾವ ರ್ಯಾಂಕಿಂಗಲ್ಲಿ ಬರ್ತಾರೆ, ನಮ್ಮ ಸೇನೆಯ ರ್ಯಾಂಕಿಂಗ್ ಸಿಸ್ಟಮ್ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಬಿಕಾಸ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಸ್ಪೆಷಲಿ ಈ ಡಿಸಿಪ್ಲಿನ್ ಫೋರ್ಸಸ್ ಏನಿರುತ್ತೆ ಅಥವಾ ಪೊಲೀಸ್ ವ್ಯವಸ್ಥೆ ಅಥವಾ ನಮ್ಮ ಮಿಲಿಟರಿ ವ್ಯವಸ್ಥೆಗಳೇನಿರುತ್ತೆ, ಇಲ್ಲಿ ಈ ಒಂದು ರ್ಯಾಂಕಿಂಗ್ ಸಿಸ್ಟಮ್ ಬಹಳ ಕಠಿಣವಾಗಿರುತ್ತೆ. ನೀವು ನಮ್ಮ ನಾಗರಿಕ ಸೇವೆಗಳಲ್ಲಿ ಇಷ್ಟೊಂದು ಕಠಿಣವಾದಂತಹ ಒಂದು ಹೈರಾರ್ಕಿಯನ್ನು ನೋಡುವುದಿಲ್ಲ. ಬಟ್ ನಮ್ಮ ಡಿಫೆನ್ಸ್ ಅಂದರೆ ರಕ್ಷಣಾ ಪಡೆಗಳಲ್ಲಿ ಇದು ಬಹಳ ಒಂದು ಕಠಿಣವಾದಂತಹ ಒಂದು ಸೆಗ್ರಿಗೇಷನ್ ಇರುತ್ತೆ, ಸಪರೇಷನ್ ಇರುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ, ಸ್ಟಾರ್ಟಿಂಗ್ ಫ್ರಮ್ ಸಿಪಾಯಿ, ಅತ್ಯಂತ ಕೆಳಮಟ್ಟದ ರ್ಯಾಂಕಿಂಗ್ ಸ್ಟಾರ್ಟ್ ಆಗುವುದು ಸಿಪಾಯಿಯಿಂದ, ಅನಂತರ ಲ್ಯಾನ್ಸ್ ನಾಯ್ಕ್ ಮತ್ತು ನಾಯ್ಕ್, ಹವಾಲ್ದಾರ್, ಈ ರೀತಿ ಸಾಕಷ್ಟು ಒಂದು ಹುದ್ದೆಗಳು ಸಿಗ್ತಾ ಹೋಗ್ತವೆ. ಆ್ಯಂಡ್ ಅತ್ಯುನ್ನತ ಹುದ್ದೆ ನಮಗೆ ಗೊತ್ತಿರೋ ರೀತಿ ಜನರಲ್ ಅಂತ ಹೇಳಿದ್ರೆ ನಮ್ಮ ಸೇನಾ ಮುಖ್ಯಸ್ಥರಿಗೆ ಜನರಲ್ ಅನ್ನುವಂತಹ ಒಂದು ಟೈಟಲ್ ಅನ್ನು ಕೊಡಲಾಗುತ್ತೆ. ಪ್ರಸಕ್ತವಾಗಿ ಭಾರತೀಯ ಸೇನೆಯ ಮುಖ್ಯಸ್ಥರು ಯಾರು ಅಂತ ಕೇಳಿದ್ರೆ ಕೂಡ ನೀವು ಮನೋಜ್ ಮುಕುಂದ್ ನರಾವಣೆ ಅಂತ ಕರಿತೀರಾ, ಎಂ ನರಾವಣೆ. ಬಟ್ ಎಂ ನರಾವಣೆ ಅವರ ಹೆಸರು ಮುಂದ್ಗಡೆ ಜನರಲ್ ಅಂತ ನಿಮಗೆ ಕಾಣಕ್ಕೆ ಸಿಗುತ್ತೆ. ಸೊ ಜನರಲ್ ಅನ್ನೋದು ನಮ್ಮ ಭಾರತೀಯ ಸೇನೆಯ ಅತ್ಯುನ್ನತ ಹುದ್ದೆಯಾಗಿದೆ. ಅವರ ಕೆಳಗಡೆ ಬರ್ತಕ್ಕಂತಹದ್ದು ಲೆಫ್ಟಿನೆಂಟ್ ಜನರಲ್. ಅಂದರೆ ಬೇರೆ ಬೇರೆ ಕಾರ್ಪ್ಸ್ಗಳ ಕಮಾಂಡರ್ಸ್ ಏನಿರ್ತಾರೆ, ನಾರ್ದರ್ನ್ ಕಮಾಂಡ್ನ ಮುಖ್ಯಸ್ಥರು, ಇವರಿಗೆ ಲೆಫ್ಟಿನೆಂಟ್ ಜನರಲ್ ಅಂತ ಕರೀತಾ ಹೋಗ್ತಾರೆ. ಸೊ ನೀವಾಗಲೇ ನೋಡಿದಂತಹ ಲೆಫ್ಟಿನೆಂಟ್ ಜನರಲ್ ಹರೀಂದರ್ ಸಿಂಗ್ ಅವರು ಈ ಒಂದು ರ್ಯಾಂಕಲ್ಲಿ ನಿಮಗೆ ಕಾಣಕ್ಕೆ ಸಿಗ್ತಾರೆ. ಆ್ಯಂಡ್ ಮನೋಜ್ ಮುಕುಂದ್ ನರಾವಣೆ ಅವರು ಈ ರ್ಯಾಂಕಲ್ಲಿ ನಿಮಗೆ ಕಾಣಿಸಕ್ಕೆ ಸಿಗ್ತಾರೆ. ಸೊ ಇದು ಬಹಳ ಪ್ರಮುಖವಾಗಿರುತ್ತೆ. ಜಸ್ಟ್ ಒಂದು ಐಡಿಯಾ ಗೊತ್ತಿರಬೇಕು ನಿಮಗೆ ನಮ್ಮ ದೇಶದ ಸೇನೆಯನ್ನು ಯಾವ ರೀತಿ ವಿಂಗಡಿಸಲಾಗಿದೆ ಅಂತ ಹೇಳಿ. ಆ್ಯಂಡ್ ಮುಂದೆ ನೀವು ನೋಡ್ತಾ ಇರತಕ್ಕಂತಹದ್ದು ಲಡಾಖ್ನ ಒಂದು ಮ್ಯಾಪ್ ನೋಡ್ತಾ ಇದ್ದೀರಾ. ಬಿಕಾಸ್ ಎಲ್ಲರಿಗೂ ಕೂಡ ಜಮ್ಮು ಕಾಶ್ಮೀರದ ಮ್ಯಾಪ್ ಗೊತ್ತಿತ್ತು. ಬಟ್ ಯಾವಾಗ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸ್ಬಿಟ್ಟು ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ ಅಂತಕ್ಕಂತಹ ಎರಡು ಹೊಸ ಕೇಂದ್ರಾಡಳಿತ ಪ್ರದೇಶಗಳನ್ನು ಸ್ಥಾಪನೆ ಮಾಡಲಾಯಿತು. ಅನಂತರ ಸ್ವಲ್ಪ ಮ್ಯಾಪಲ್ಲಿ ಚೇಂಜ್ ಆಗಿದೆ. ಬಹಳಷ್ಟು ಜನಕ್ಕೆ ಇವತ್ತಿಗೂ ಕೂಡ ಈ ಒಂದು ಭಾಗ ಅಂದರೆ ಕಾಶ್ಮೀರ ಅಂತಲೇ ತಿಳ್ಕೊಳ್ತಾರೆ. ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಪ್ರಸಕ್ತವಾಗಿ ಈ ಒಂದು ಭಾಗವನ್ನು ಲಡಾಖ್ ಕೇಂದ್ರಾಡಳಿತ ಪ್ರದೇಶಕ್ಕೆ, ಯೂನಿಯನ್ ಟೆರಿಟರಿಗೆ ಸೇರ್ಪಡೆ ಮಾಡಲಾಗಿದೆ. ಇದು ಬಹಳ ಪ್ರಮುಖ. ಪ್ರಸ್ತುತವಾಗಿ ಜಮ್ಮು ಮತ್ತು ಕಾಶ್ಮೀರ ಕೇವಲ ಈ ಪಾರ್ಟ್ ಮಾತ್ರ. ಸೊ ಇದು ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಬಟ್ ಮತ್ತೊಂದು ವಿಷಯ ಕೂಡ ನೆನಪಿರಲಿ, ಅದೇನಪ್ಪ ಅಂತ ಹೇಳಿದ್ರೆ ನಾನು ಇಲ್ಲಿ ತೋರಿಸ್ತಿರ್ತಕ್ಕಂತಹ ಭಾಗ ಏನಿದೆ, ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರದೇಶ ಅಂತ ಕರಿತೀವಿ. ನಿಮಗೆ ಇಲ್ಲಿ ಗಿಲ್ಗಿಟ್ ಕಂಡು ಬರುತ್ತೆ, ಕೆಳಗಡೆ ಬಾಲ್ಟಿಸ್ತಾನ್ ಕಂಡು ಬರುತ್ತೆ.
ಸೊ ಈ ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರದೇಶವನ್ನ ನಮ್ಮ ದೇಶ ಲಡಾಖ್ನ ಒಂದು ಭಾಗ ಅಂತ ಘೋಷಣೆ ಮಾಡಿದ್ರೂ ಕೂಡ ನಾವು ದೈಹಿಕವಾಗಿ ಈ ಒಂದು ಭಾಗವನ್ನ ನಾವು ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ. ಪ್ರಸಕ್ತವಾಗಿ ಅದು ಪಾಕಿಸ್ತಾನದ ವಶದಲ್ಲಿದೆ. ಅದನ್ನು ನಾವು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಥವಾ POK ಅಂತ ಕರಿತೀವಿ, ಕನ್ನಡದಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕರಿತೀವಿ. ಸೊ ಅದು ನಮಗೆ ಗೊತ್ತಿರಬೇಕಾಗುತ್ತೆ. ಬಟ್ ಇಷ್ಟು ಭಾಗವನ್ನ ಅಧಿಕೃತವಾಗಿ ಭಾರತದ ಒಂದು ಪ್ರದೇಶ ಅಂತಾನೆ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಇದು ನಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಲಡಾಖ್ ಸೈಜ್ನಲ್ಲಿ ತುಂಬಾ ದೊಡ್ಡದಿರಬಹುದು ನೋಡಿ, ಅತ್ಯಂತ ವಿಸ್ತರಣೆ ಉಳ್ಳಂತಹ ಒಂದು ಪ್ರದೇಶ ಆಗಿರಬಹುದು. ಬಟ್ ಆದರೂ ಕೂಡ ಇಲ್ಲಿ ಬರ್ತಕ್ಕಂತಹ ಡಿಸ್ಟ್ರಿಕ್ಟ್ ಅಥವಾ ಜಿಲ್ಲೆಗಳ ಸಂಖ್ಯೆ ಕೇವಲ 2, ಓನ್ಲಿ 2 ಡಿಸ್ಟ್ರಿಕ್ಟ್ಸ್ ಇನ್ ಲಡಾಖ್ ಯೂನಿಯನ್ ಟೆರಿಟರಿ. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಗುಡ್ಡಗಾಡು ಪ್ರದೇಶ ಇರುವ ಕಾರಣದಿಂದ, ಅಲ್ಲೊಂದು ಮೌಂಟನಿಯಸ್ ರೀಜನ್ ಇರುವಂತಹ ಕಾರಣದಿಂದ ಅಲ್ಲಿನ ಜನಸಂಖ್ಯೆ ಬಹಳ ವಿರಳವಾಗಿದೆ. ಅಂದ್ರೆ ಒಂದು ಸ್ಪಾರ್ಸ್ ಪಾಪ್ಯುಲೇಷನ್ ಕಂಡುಬರುತ್ತೆ. ಹಾಗಾಗಿ ಅಲ್ಲಿ ಕೇವಲ 2 ಜಿಲ್ಲೆಗಳು ಕಂಡುಬರುತ್ತೆ. ಆ 2 ಜಿಲ್ಲೆಗಳು ಯಾವುದು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಒಂದು ಲೇಹ್, ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಇದೇ ಲೇಹ್ನಲ್ಲಿ ನಮ್ಮ ಭಾರತೀಯ ಸೇನೆಯ 14 ಕಾರ್ಪ್ಸ್ ತನ್ನ ಒಂದು ಕಚೇರಿನ ಹೊಂದಿದೆ. ಅಂಡ್ ಮತ್ತೊಂದು ಜಿಲ್ಲೆ ಯಾವುದು ಅಂತ ಹೇಳಿದ್ರೆ, ನಿಮಗಿಲ್ಲಿ ನೀಲಿ ಬಣ್ಣದಲ್ಲಿ ಕಾಣ್ತಿರ್ತಕ್ಕಂತಹ ಕಾರ್ಗಿಲ್ ಕೂಡ ನಮ್ಮೆಲ್ಲರಿಗೂ ಪರಿಚಿತವಾಗಿದೆ. ಕಾರ್ಗಿಲ್ ಯುದ್ಧದ ಬಗ್ಗೆ ಎಲ್ಲರೂ ಕೂಡ ಕೇಳಿದ್ದೇವೆ. ಸೊ ಕಾರ್ಗಿಲ್ ಮತ್ತು ಲೇಹ್ ಎರಡು ಕೂಡ ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುವಂತಹ 2 ಜಿಲ್ಲೆಗಳು. ಇಷ್ಟು ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ. ಅಂಡ್ ಮತ್ತೊಂದೇನಪ್ಪ ಅಂದ್ರೆ, ಲಡಾಖ್ಗೆ ಮತ್ತೊಂದು ಖ್ಯಾತಿ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಇಡೀ ಭಾರತ ದೇಶದಲ್ಲಿ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಇದೇ ಲಡಾಖ್ ಲೋಕಸಭಾ ಕ್ಷೇತ್ರ. ಸೊ ಇದು ಕೂಡ ಅತ್ಯಂತ ಪ್ರಮುಖ. ಬಿಕಾಸ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಲೋಕಸಭಾ ಕ್ಷೇತ್ರಗಳನ್ನ ನಾವು ಏರಿಯಾ ವೈಸ್ ಡಿವೈಡ್ ಮಾಡಲ್ಲ, ಇಂತಿಷ್ಟೇ ಸ್ಕ್ವೇರ್ ಕಿಲೋಮೀಟರ್ ಇರಬೇಕು ಅಂತ ಡಿವೈಡ್ ಮಾಡಲ್ಲ. ಬದಲಾಗಿ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ಡಿವೈಡ್ ಮಾಡ್ತಾ ಹೋಗ್ತೀವಿ, ಜನಸಂಖ್ಯೆ ಆಧಾರದ ಮೇಲೆ ಅದನ್ನು ನಾವು ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಬಟ್ ನಾನು ಆಗಲೇ ಹೇಳ್ದಂಗೆ ಲಡಾಖ್ನಲ್ಲಿ ಬಹಳ ವಿರಳ ಜನಸಂಖ್ಯೆ ಕಂಡುಬರುವಂತಹ ಕಾರಣದಿಂದ ಲಡಾಖ್ ಒಂದು ಅತಿ ದೊಡ್ಡ ಲೋಕಸಭಾ ಕ್ಷೇತ್ರವಾಗಿ ಗುರುತಿಸಿಕೊಂಡಿದೆ. ದ ಲಾರ್ಜೆಸ್ಟ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಯೆನ್ಸಿ ಇನ್ ಇಂಡಿಯಾ ಅಂತ ಕರಿಬಹುದು. ಬಿಕಾಸ್ ಒಂದು ಮತ್ತೆ ನೆನ್ಪಿಟ್ಕೋಬೇಕು ನೀವು, ಇದರ ಒಂದು ವಿಸ್ತೀರ್ಣ ಸುಮಾರು 1,73,000 ಚದರ ಕಿಲೋಮೀಟರ್ ಅಂತ ಹೇಳಿದ್ರೆ ಸ್ಕ್ವೇರ್ ಕಿಲೋಮೀಟರ್. ಇಷ್ಟೊಂದು ವಿಸ್ತಾರವಾದಂತಹ ಪ್ರದೇಶವನ್ನು ಒಳಗೊಂಡಿದೆ. ನಿಮಗೆ ಹುಬ್ಬೇರಿಸುವಂತಹ ಸಂಗತಿ ಅಂತ ಹೇಳಿದ್ರೆ, ಈ ಒಂದು ವಿಸ್ತೀರ್ಣ ಏನಿದೆ ಅದು ಅಮೆರಿಕಾದಲ್ಲಿ ಕಂಡುಬರುವಂತಹ ಫ್ಲೋರಿಡಾ ರಾಜ್ಯಕ್ಕಿಂತಲೂ ಕೂಡ ದೊಡ್ಡದಾಗಿದೆ. ಸೊ ಅಷ್ಟು ದೊಡ್ಡ ಒಂದು ಲೋಕಸಭಾ ಕ್ಷೇತ್ರ ಇದು. ಸೊ ಇಂಡಿಯಾದಲ್ಲಿ ಲಾರ್ಜೆಸ್ಟ್, ಬಟ್ ಪಾಪ್ಯುಲೇಷನ್ ತುಂಬಾ ಕಮ್ಮಿ ಇದೆ. ಕೇವಲ 1,59,000 ಜನ ಮತದಾರರು ಮಾತ್ರ ಲಡಾಖ್ ಲೋಕಸಭಾ ಕ್ಷೇತ್ರದಲ್ಲಿ ವಾಸಿಸುತ್ತಿದ್ದಾರೆ. ಸೊ ಯೂಶುವಲ್ ಆಗಿ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಸುಮಾರು 1 ದಶಲಕ್ಷದಷ್ಟು ಪಾಪ್ಯುಲೇಷನ್ ಇರಬೇಕು ಅಂತ ನಿರ್ಣಯ ಮಾಡಲಾಗಿತ್ತು. 1 ದಶಲಕ್ಷ ಅಥವಾ 1 ಮಿಲಿಯನ್ ಅಂತ ಹೇಳಿದ್ರೆ ಸುಮಾರು 10 ಲಕ್ಷ. ನೀವು ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಬರೋದಾದ್ರೆ ಸುಮಾರು 10ರಿಂದ 12 ಲಕ್ಷ ಜನಸಂಖ್ಯೆ ಪ್ರತಿಯೊಂದು ಲೋಕಸಭಾ ಕ್ಷೇತ್ರಕ್ಕೆ ಕಂಡು ಬರ್ತಾ ಹೋಗುತ್ತೆ. ಬಟ್ ಲಡಾಖ್ನಲ್ಲಿ ಇಷ್ಟೊಂದು ದೊಡ್ಡ ವಿಸ್ತಾರವಾದಂತಹ ಲೋಕಸಭಾ ಕ್ಷೇತ್ರ ಇದ್ರೂ ಕೂಡ ಕೇವಲ 1,59,000 ಜನ ಮಾತ್ರ ಅಥವಾ ಮತದಾರರು ಮಾತ್ರ ಅಲ್ಲಿದ್ದಾರೆ. ಸೊ ಇದು ಬಹಳ ಪ್ರಮುಖವಾಗಿರತಕ್ಕಂಥ ಒಂದು ಸುದ್ದಿ. ಸೊ ಇದನ್ನು ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಕೆಲವು ತಿಂಗಳ ಮುಂಚೆ ಲಡಾಖ್ನ MP, ಮೆಂಬರ್ ಆಫ್ ಪಾರ್ಲಿಮೆಂಟ್ ಫ್ರಮ್ ಲಡಾಖ್, ಸಂಸತ್ ಸದಸ್ಯ, ಬಹಳ ಫೇಮಸ್ ಆಗಿದ್ರು ಅವರು. ನಮ್ಮ ಸಂಸತ್ತಿನಲ್ಲಿ, ಕೇಂದ್ರದ ಸಂಸತ್ತಿನಲ್ಲಿ ನೀಡಿದಂತಹ ಒಂದು ಭಾಷಣ ಇಡೀ ದೇಶ ಲಡಾಖ್ ಕುರಿತಾಗಿ ಯೋಚನೆ ಮಾಡುವಂತೆ ಮಾಡಿತ್ತು. ಸೊ ನಾಮ್ಗ್ಯಾಲ್ ಅನ್ನುವಂತಹ ಒಬ್ಬ ಯುವ ಸಂಸದ ಲಡಾಖ್ನಿಂದ ಆಯ್ಕೆಯಾಗಿದ್ದಾರೆ. ಸೊ ಅವರ ಬಗ್ಗೆ ಕೂಡ ನಿಮಗೆ ಜಸ್ಟ್ ಒಂದು ಐಡಿಯಾ ಇರಬೇಕಾಗುತ್ತೆ. ಈ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಇಂಡಿಯಾ ಸೋಲಾರ್ ಫೆರಿ ಸೇಲ್ಸ್ ಇಂಟು ಗ್ಲೋಬಲ್ ಕಂಟೆಸ್ಟ್. ನೋಡಿ, ನಿಮಗೆ ಒಂದು ಫೆರಿ ಕಾಣಿಸ್ತಾ ಇದೆ ಚಿತ್ರದಲ್ಲಿ. ಫೆರಿ ಅಂತ ಹೇಳಿದ್ರೆ ಒಂದು ಪ್ಯಾಸೆಂಜರ್ ಬೋಟ್ ಅಂತ, ಅಂದ್ರೆ ಜನರನ್ನ ಸಾಗಾಟ ಮಾಡುವಂತಹ ಒಂದು ದೊಡ್ಡ ಬೋಟ್. ಸೊ ಈ ಒಂದು ಫೆರಿ, ಅದರ ಹೆಸರು ಕೂಡ ಬಹಳ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳಿ, ಆದಿತ್ಯ ಅಂತ. ಸೊ ಆದಿತ್ಯ ಅಂದ್ರೇನು? ಆದಿತ್ಯ ಅಂತ ಹೇಳಿದ್ರೆ ಹಲವಾರು ಭಾರತೀಯ ಭಾಷೆಗಳಲ್ಲಿ ಸೂರ್ಯ ಅಂತ ಕರಿತೀವಿ, ಸನ್ನನ್ನ ನಾವು ಆದಿತ್ಯ ಅಂತ ಕರಿತೀವಿ. ಸೊ ಆದಿತ್ಯ ಅನ್ನುವ ಹೆಸರಿಟ್ಕೊಂಡಿರ್ತಕ್ಕಂತಹ ಈ ಒಂದು ಪ್ಯಾಸೆಂಜರ್ ಬೋಟ್ ಇತ್ತೀಚೆಗಷ್ಟೇ ಸಾಕಷ್ಟು ಸುದ್ದಿಯನ್ನ ಮಾಡ್ತಾ ಇದೆ. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ಕಾಣಿಸ್ತಾ ಇದೆ, ಈ ಒಂದು ಬೋಟನ್ನ ಗುಸ್ಟಾವೆ ಟ್ರೌವ್ ಅವಾರ್ಡ್ ಅನ್ನುವಂತಹ ಜಾಗತಿಕ ಪ್ರತಿಷ್ಠಿತ ಪ್ರಶಸ್ತಿಗೆ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. ಸುಮಾರು 12 ಇಂತಹ ಬೋಟ್ಗಳನ್ನ ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಿಕೊಳ್ಳಲಾಗಿದೆ, ಅಂದ್ರೆ ಒಂದು ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. ಅದರಲ್ಲಿ ನಮ್ಮ ಭಾರತದ ಮೂಲದ ಆದಿತ್ಯ ಕೂಡ ಒಂದಾಗಿದೆ. ಇಲ್ಲಿ 2 ಪಾಯಿಂಟ್ ನೆನ್ಪಿಟ್ಕೋಬೇಕು. ಒಂದು, ಆದಿತ್ಯ ಅನ್ನುವಂತಹ ಈ ನೌಕೆಯ ಬಗ್ಗೆ, ನೌಕೆ ಅನ್ನೋಕ್ಕಿಂತ ಒಂದು ಚಿಕ್ಕ ಬೋಟ್, ಈ ಬೋಟ್ನ ಬಗ್ಗೆ ತಿಳ್ಕೋಬೇಕು. ಮೊದಲನೇದಾಗಿ ಈ ಬೋಟ್
ನಮ್ಮ ನೆರೆಯ ರಾಜ್ಯವಾಗಿರ್ತಕ್ಕಂತಹ ಕೇರಳದಲ್ಲಿ ಕಂಡುಬರುತ್ತೆ. ನೀವು ನೋಡ್ತಾ ಇದ್ದೀರಾ, ವೈಕೋಮ್ ಮತ್ತು ತವನ ಕಡಾವು ಅನ್ನುವಂತಹ ಒಂದು ರೂಟ್ನಲ್ಲಿ ಈ ಪ್ಯಾಸೆಂಜರ್ ಬೋಟ್ ಸಂಚರಿಸುತ್ತೆ. ಸೊ ಇದು ಕೇರಳದಲ್ಲಿ ಲೊಕೇಟ್ ಆಗಿರ್ತಕ್ಕಂತಹದ್ದು. ಆ್ಯಂಡ್ ಯಾಕೆ ಇದು ಇಷ್ಟೊಂದು ಜನಪ್ರಿಯವಾಗಿದೆ, ಯಾಕೆ ಇದಕ್ಕೆ ಈ ಒಂದು ಅವಾರ್ಡ್ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ಇದು ಸಂಪೂರ್ಣವಾಗಿ ಸೋಲಾರ್ ಪವರ್ಡ್ ಅಂತ ಹೇಳಿದ್ರೆ ಸೌರ ವಿದ್ಯುತ್ನಿಂದ ಚಲಿಸ್ತಕ್ಕಂತಹ ಒಂದು ಬೋಟ್ ಆಗಿದೆ. ಯೂಶುವಲ್ ಆಗಿ ಬೋಟ್ಗಳನ್ನು ಸುಮಾರು 10ರಿಂದ 15 HP ಒಂದು ಹಾರ್ಸ್ ಪವರ್ಗಳಂತಹ ಇಂಜಿನ್ಗಳನ್ನು ಫಿಕ್ಸ್ ಮಾಡಲಾಗಿರುತ್ತೆ. ಅದನ್ನು ಚಾಲನೆ ಮಾಡೋಕ್ಕೆ ಡೀಸೆಲನ್ನು ಬಳಸಲಾಗುತ್ತೆ ಯೂಶುವಲ್ ಆಗಿ. ಬಟ್ ಈ ಒಂದು ಬೋಟ್ನಲ್ಲಿ ಕೇವಲ ಸೂರ್ಯನ ಬೆಳಕಿನಿಂದ ಓಡುತ್ತೆ, ಅಂದರೆ ಸೌರ ವಿದ್ಯುತ್ನಿಂದ ಓಡುತ್ತೆ. ಸೊ ಹಾಗಾಗಿ ಇದು ಬಹಳ ಪ್ರಖ್ಯಾತಿಯನ್ನು ಪಡೆದಿದೆ. ಆ್ಯಂಡ್ ಇದರ ಆಪರೇಷನಲ್ ಕಾಸ್ಟ್ ಬಹಳ ಕಮ್ಮಿ, ಬಿಕಾಸ್ ಇದಕ್ಕೆ ನೀವು ಯಾವುದೇ ರೀತಿಯಾದಂತಹ ಇಂಧನವನ್ನು ಹಾಕುವಂತಹ ಅಗತ್ಯತೆ ಇಲ್ಲ. ಸೊ ಹಾಗಾಗಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇದು ಮೂವ್ ಆಗುತ್ತೆ. ಸೊ ಹಾಗಾಗಿ ಇದು ಸಾಕಷ್ಟು ಒಂದು ಖ್ಯಾತಿಯನ್ನು ಪಡೆದಿದೆ. ಇದನ್ನು ಯಾರು ಆಪರೇಟ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಇದೊಂದು ಖಾಸಗಿ ಶಿಪ್ ಅಲ್ಲ, ಬದಲಾಗಿ ಕೇರಳ ಸ್ಟೇಟ್ ವಾಟರ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಕೇರಳ ರಾಜ್ಯದ ಜಲ ಸಾರಿಗೆ ಸಚಿವಾಲಯ ಅಥವಾ ಜಲ ಸಾರಿಗೆ ಇಲಾಖೆಯವರು ಈ ಆದಿತ್ಯ ಅನ್ನುವಂತಹ ಒಂದು ಬೋಟನ್ನ ವೈಕೋಮ್ ಮತ್ತು ನಾನು ಆಗಲೇ ಹೇಳ್ದಂಗೆ ತವನ ಕಡಾವು ಅನ್ನುವಂತಹ ಒಂದು ಪ್ರದೇಶದ ಒಂದು ರೂಟ್ನಲ್ಲಿ ಸಂಚರಿಸಲಾಗುತ್ತೆ. ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಇದೇ ರೀತಿ ನೋಡಿ, ನೀವು ನೋಡ್ತಾ ಇದ್ದೀರಾ, ಜಲ ಸಾರಿಗೆ, ಕೇರಳದ ಜಲ ಸಾರಿಗೆ ಇಲಾಖೆ, ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಜಲ ಸಾರಿಗೆ ಇಲಾಖೆ ಕಂಡು ಬರುತ್ತೆ. ಬಟ್ ಇದನ್ನು ನಾವು PWD ಡಿಪಾರ್ಟ್ಮೆಂಟ್ ಜೊತೆ ಮರ್ಜ್ ಮಾಡಿಬಿಟ್ಟಿದ್ದೀವಿ ಕಳೆದ ಕೆಲವು ವರ್ಷಗಳ ಹಿಂದೆ. ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಥವಾ ಕನ್ನಡದಲ್ಲಿ ನಾವು ಲೋಕೋಪಯೋಗಿ ಇಲಾಖೆ ಅಂತ ಏನು ಕರಿತೀವಿ, ಈಗ ಅದನ್ನು ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಸಾರಿಗೆ ಅಥವಾ ಇನ್ಲ್ಯಾಂಡ್ ವಾಟರ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂತ ಚೇಂಜ್ ಮಾಡಲಾಗಿದೆ. ಸೊ ನಮ್ಮ ರಾಜ್ಯದಲ್ಲಿ ಇದಕ್ಕೆ ಸಪ್ರೇಟ್ ಇಲಾಖೆ ಇಲ್ಲ. ಸೊ ಇದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಇದು 1 ಪಾಯಿಂಟ್ ಆಯಿತು. ಆದಿತ್ಯ ಅನ್ನುವಂತಹ ಒಂದು ಶಿಪ್ ಇದು ಕೇರಳದಲ್ಲಿ ಕಂಡು ಬರುತ್ತೆ. ಆ್ಯಂಡ್ ಇದನ್ನು ಕೇರಳ ರಾಜ್ಯ ಸರ್ಕಾರದ ಜಲ ಸಾರಿಗೆ ಇಲಾಖೆ ನಿರ್ವಹಣೆ ಮಾಡುತ್ತೆ. ಆ್ಯಂಡ್ ಇದು ಸಂಪೂರ್ಣವಾಗಿ ಸೌರ ವಿದ್ಯುತ್ ಚಾಲಿತ ಆಗಿದೆ. ಆ್ಯಂಡ್ ಇತ್ತೀಚೆಗಷ್ಟೇ ಒಂದು ಪ್ರತಿಷ್ಠಿತ ಪ್ರಶಸ್ತಿಗೆ ಕೂಡ ಇದು ಆಯ್ಕೆಯಾಗಿದೆ. ಅದು ಒಂದು ಪಾರ್ಟ್ ಆಯಿತು. ಈಗ ಸೆಕೆಂಡ್ ಪಾರ್ಟ್ ಬಂದ್ಬಿಟ್ಟು ನಾನು ಆಗಲೇ ಹೇಳಿದಂಥ ಈ ಒಂದು ಪ್ರಶಸ್ತಿಯ ಕುರಿತು ಥಿಂಕ್ ಮಾಡ್ತಾ ಹೋಗೋಣ. ಗುಸ್ಟಾವೆ ಟ್ರೌ ಅವಾರ್ಡ್ ಎಲ್ಲರೂ ಕೂಡ ಮಾಡ್ಕೋಬೇಕಾಗುತ್ತೆ. ಗುಸ್ಟಾವೆ ಟ್ರೌ ಅವಾರ್ಡ್ ಅಂದರೆ ಏನು ನೋಡಿ, ಒಂದು ಮಾತು ನೆನ್ಪಿಟ್ಕೋಬೇಕು. ಇದನ್ನ ಫ್ರಾನ್ಸ್ ದೇಶಕ್ಕೆ ಸೇರಿದಂತಹ ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್ ಗುಸ್ಟಾವೆ ಟ್ರೌ ಅವರ ಹೆಸರನ್ನ ಇಡಲಾಗಿದೆ. ಫ್ರೆಂಚ್ ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್. ಇವ್ರು ಯಾಕೆ ಫೇಮಸ್ ಅಪ್ಪ ಅಂತ ಹೇಳಿದ್ರೆ, ಒಬ್ಬ ಅತ್ಯಂತ ಚತುರ ಸಂಶೋಧನಾಕಾರ. ಇವರು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿಬಿಟ್ಟು ಸಾಕಷ್ಟು ಸಂಶೋಧನೆಗಳನ್ನ ಮಾಡಿದ್ದಾರೆ, ಸಾಕಷ್ಟು ಆವಿಷ್ಕಾರಗಳನ್ನ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಸುಮಾರು 75 ಪೇಟೆಂಟ್ಗಳು ಇವರ ಹೆಸರಲ್ಲಿದ್ದಾವೆ. ಪೇಟೆಂಟ್ ಬಗ್ಗೆ ಕೂಡ ನಾನು ಹೇಳ್ತಾ ಇರ್ತಾನೆ. ಸೊ ಪೇಟೆಂಟ್ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಆವಿಷ್ಕಾರವನ್ನ ಒಬ್ಬ ವ್ಯಕ್ತಿ ಮಾಡ್ದ ಅಂತ ಹೇಳಿದ್ರೆ ಅದನ್ನ ಅಧಿಕೃತವಾಗಿ ತನ್ನ ಹೆಸರಿಗೆ ನೋಂದಾಯಿಸಿಕೊಳ್ತಕ್ಕಂತಹದ್ದು, ಹಕ್ಕು ಸ್ವಾಮ್ಯವನ್ನು ಪಡಿತಕ್ಕಂತಹದ್ದು. ಸುಮಾರು 75 ಪೇಟೆಂಟ್ಗಳನ್ನ ಇವರು ಹೊಂದಿದ್ದಾರೆ. ಆ್ಯಂಡ್ 1881ನೇ ಇಸ್ವಿ 1981 ನಮ್ಮ ಭಾರತದಲ್ಲಿ ಇನ್ನೂ ಕೂಡ ರಾಷ್ಟ್ರೀಯ ಒಂದು ಚಳುವಳಿ ಏನಿದೆ, ಸ್ವತಂತ್ರ ಹೋರಾಟ ಇನ್ನೂ ಕೂಡ ರೂಪುರೇಷೆಯನ್ನು ಪಡಿತಾ ಇತ್ತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯೇ ಆಗಿರಲಿಲ್ಲ. ಅಂತಹ ಒಂದು ಸಂದರ್ಭದಲ್ಲೇ ನೀವು ನೋಡಿದಂತಹ ಗುಸ್ಟಾವೆ ಟ್ರೌ ಅನ್ನುವಂತಹ ಫ್ರೆಂಚ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಸುಮಾರು 5 ಮೀಟರ್ ಉದ್ದದ ಒಂದು ಎಲೆಕ್ಟ್ರಿಕ್ ಬೋಟನ್ನು ತಯಾರು ಮಾಡಿದ್ರು. ಎಲೆಕ್ಟ್ರಿಕ್ ಬೋಟ್ ಅವಾಗಿನ ಕಾಲದಲ್ಲೇ. ಸೊ ವಿದ್ಯುತ್ ಚಾಲಿತ ಬೋಟ್ಗಳಂತ ಹೇಳಿದ್ರೆ ಕಡಿಮೆ ಮಾಲಿನ್ಯವನ್ನು ಹೊರಸೂಸ್ತವೆ. ಅಷ್ಟೇ ಅಲ್ಲ, ಸಾಕಷ್ಟು ಕಾಸ್ಟ್ ಎಫೆಕ್ಟಿವ್ ಕೂಡ, ಕಡಿಮೆ ಖರ್ಚಿನಲ್ಲಿ ಪ್ರಯಾಣಿಕರನ್ನ ಸಾಗಾಟ ಕೂಡ ಮಾಡ್ತವೆ. ಸೊ ಇವು ಎಲ್ಲ ದೃಷ್ಟಿಯಿಂದನೂ ಕೂಡ ಜನರಿಗೂ ಕೂಡ ಒಳ್ಳೆಯದು, ಸರ್ಕಾರಕ್ಕೂ ಕೂಡ ಒಳ್ಳೆಯದು, ಮತ್ತು ಒಟ್ಟಾರೆ ನಮ್ಮ ಪರಿಸರಕ್ಕೆ ಕೂಡ ಒಳ್ಳೆಯದಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಆದಿತ್ಯ ಅಂತಕ್ಕಂತಹದ್ದು ಕಾಂಟೆಸ್ಟ್ನಲ್ಲಿ ಎಂಟರ್ ಆಗಿದೆ. ಇದ್ರ ಬಗ್ಗೆ ಕೂಡ ನಾವು ಡೀಟೇಲ್ಸ್ ತಿಳ್ಕೊಂಡಿರಬೇಕಾಗುತ್ತೆ. ಆ್ಯಂಡ್ ನಾನು ಆಗ ಹೇಳ್ದಂಗೆ ವೈಕೋಮ್ ಅನ್ನುವಂತಹ ರೂಟಲ್ಲಿ ಚಲಿಸುತ್ತೆ. ಈ ವೈಕೋಮ್ ಬಗ್ಗೆ ಎಲ್ಲೋ ಒಂದು ಕಡೆ ಕೇಳಿದಿರಾ ಅನಿಸ್ತಾ ಇರುತ್ತೆ. ನೋಡಿ, ನೀವೆಲ್ಲರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಆಸ್ಪಿರೆಂಟ್ಸ್ ಆಗಿರೋದ್ರಿಂದ ನೀವು ಖಂಡಿತ ಹಿಸ್ಟ್ರಿ ಸಬ್ಜೆಕ್ಟನ್ನು ಓದಿರ್ತೀರಾ. ನೀವು ನಮ್ಮ ಮಾಡರ್ನ್ ಹಿಸ್ಟ್ರಿಯನ್ನು ಓದಬೇಕಾದ್ರೆ, ಇತಿಹಾಸವನ್ನು ಓದಬೇಕಾದ್ರೆ ವೈಕೋಮ್ ಅನ್ನುವಂತಹ ಒಂದು ಚಿಕ್ಕ ಹಳ್ಳಿಯ ಬಗ್ಗೆ ಕೇಳಿರ್ತೀರಾ. ನಾನು ಆಗಲೇ ಹೇಳ್ದಂಗೆ ವೈಕೋಮ್ ಹಳ್ಳಿ ನಮ್ಮ ನೆರೆಯ ರಾಜ್ಯ ಕೇರಳದಲ್ಲಿ ಕಂಡುಬರುತ್ತೆ. ಕೇರಳದ ಒಂದು ಪ್ರಮುಖ ಜಿಲ್ಲೆಯಾಗಿರ್ತಕ್ಕಂತಹ ಕೊಟ್ಟಾಯಂನಲ್ಲಿ ಇದು ಕಂಡುಬರುತ್ತೆ. ಇದು ಯಾಕೆ ಫೇಮಸ್ ಅಪ್ಪ ಅಂತ ಹೇಳಿದ್ರೆ, ನಮ್ಮ ಸ್ವತಂತ್ರ ಹೋರಾಟ ನಡೀತಿದ್ದಂತಹ ಸಂದರ್ಭದಲ್ಲಿ ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆಯ ವಿರುದ್ಧವಾಗಿ ಒಂದು ದೊಡ್ಡ ಹೋರಾಟವನ್ನ ಇದೇ ವೈಕೋಮ್ ಹಳ್ಳಿಯಲ್ಲಿ ಆಯೋಜನೆ ಮಾಡಲಾಗಿರುತ್ತೆ. ಸೊ ಅಂದಿನ ಪ್ರಭಾವಿ ಮುಖಂಡರಾಗಿದ್ದಂತಹ ಕೇಲಪ್ಪನವರು ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿರ್ತಾರೆ. ಇದಕ್ಕಾಗಿ ಅವರು ಅಜೀವ ಪರ್ಯಂತ ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡಿರ್ತಾರೆ. ಇದರ ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ನಾವು ಜಸ್ಟ್ ಲಿಂಕ್ ಮಾಡ್ತಾ ಇರೋದು ಕರೆಂಟ್ ಅಫೇರ್ಸ್ ಅನ್ನ ಯಾವ ರೀತಿ ನಮ್ಮ ಕೋರ್ ಸಬ್ಜೆಕ್ಟ್ಸ್ ಅಲ್ಲಿ ಕೂಡ ಲಿಂಕ್ ಮಾಡಬಹುದು ಅಂತ ತೋರಿಸ್ತಾ ಇದ್ದೇನೆ. ಸೊ ವೈಕೋಮ್ ಯಾಕೆ ಫೇಮಸ್ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ದಂಗೆ ಅವರ್ಣರು ಅಂತ ಒಂದು ಜಾತಿ ಇತ್ತು.
ಅವರ್ಣಾಸ್ ಅಂತ ಕರಿತಿದ್ವಿ. ಕೇರಳದಲ್ಲಿ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಅವರ್ಣರು ಅಂತ ಒಂದು ಜಾತಿ ಇತ್ತು. ಅವರ್ಣರು ಅಂತ ಹೇಳಿದ್ರೆ ಅತ್ಯಂತ ಕೀಳು ಸ್ಥಿತಿಯಲ್ಲಿದ್ದಂತಹ ಒಂದು ಜನಾಂಗ. ಅವರಿಗೆ ಅವರ ಮೇಲೆ ಅಸ್ಪೃಶ್ಯತೆಯನ್ನು ಹೇರಲಾಗಿತ್ತು. ಅವರಿಗೆ ಒಂದು ಸಾಕಷ್ಟು ಸಾಮಾಜಿಕವಾಗಿ ಅವ್ರನ್ನ ದೂರ ಇಡಲಾಗಿತ್ತು ಮತ್ತು ಅತ್ಯಂತ ಹಿಂದುಳಿದಂತಹ ಒಂದು ಕಮ್ಯುನಿಟಿ ಆಗಿತ್ತು. ಸೊ ಅವರ್ಣ ಕಮ್ಯುನಿಟಿಲಿ ಎರಡು ಪ್ರಮುಖವಾದಂತಹ ಜಾತಿಗಳು ಬರ್ತವೆ. ಇಜವಾಸ್ ಅಂತ, ಇಜವರು ಮತ್ತು ಪುಲಯಾಸ್ ಅನ್ನುವಂತಹ ಎರಡು ಜಾತಿಗಳು ಕಂಡುಬರುತ್ತೆ. ಸೊ ಇವರು ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ ಅಂದಿನ ಕಾಲದಲ್ಲಿ ಕೇರಳದಲ್ಲಿ ಇದ್ರು. ಬಟ್ ಇವರ ಒಂದು ಸಾಮಾಜಿಕ ಉನ್ನತಿ ಮಾಡಬೇಕು, ಇವರನ್ನು ಕೂಡ ಇವರ ವಿರುದ್ಧ ಹೇರಿರತಕ್ಕಂತಹ ಸಾಮಾಜಿಕ ಕೆಲವು ಕಟ್ಟುಪಾಡುಗಳನ್ನು ನಿರ್ಮೂಲನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ವೈಕೋಮ್ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಲಾಯಿತು. ಮೂಲತಃ ಇದು ಜಾತಿ ವ್ಯವಸ್ಥೆ ವಿರುದ್ಧ ಮತ್ತು ಅಸ್ಪೃಶ್ಯತೆಯ ವಿರುದ್ಧ. ಅದಕ್ಕೆ ಅಂದಿನ ಕಾಲದಲ್ಲಿ ಏನು ಅಪ್ಪರ್ ಕ್ಯಾಸ್ಟ್ ಅಂತಾನೆ ಕನ್ಸಿಡರ್ ಆಗಿದ್ದಂತಹ ನಾಯರ್ ಜನಾಂಗಕ್ಕೆ ಸೇರಿದಂತಹ ಕೆ ಕೇಲಪ್ಪನವರು ಇದರ ವಿರುದ್ಧವಾಗಿ ದೊಡ್ಡ ಹೋರಾಟವನ್ನು ಕೈಗೊಂಡಿದ್ರು. ಇವತ್ತಿಗೂ ಕೂಡ ಕೇರಳದಲ್ಲಿ ಕಂಡುಬರುತ್ತೆ ನಿಮಗೆ NSS ಅಂತ ಹೇಳಿ, ನಾಯರ್ ಸರ್ವಿಸ್ ಸೊಸೈಟಿ ಬರ್ಕೋಬೇಕಾಗುತ್ತೆ. ನಾಯರ್ ಸರ್ವಿಸ್ ಸೊಸೈಟಿ. ನಾಯರ್ಗಳು ಅಂದ್ರೆ ನೀವು ಕೇಳಿರ್ತೀರಾ, ಕೇರಳ ಮೂಲದ ಬ್ರಾಹ್ಮಣರು. ಸೊ ಅವರ ಒಂದು ಸಂಘಟನೆಯ ಮುಖ್ಯಸ್ಥರಾಗಿದ್ದಂತಹ ಕೆ ಕೇಲಪ್ಪನವರೇ ಜಾತಿ ಪದ್ಧತಿಯನ್ನು ತೊಡೆದು ಹಾಕಬೇಕು ಮತ್ತು ಅವರ್ಣರ ಪರವಾಗಿ ನಿಲ್ಬೇಕು ಅಂತ ಒಂದು ಹೋರಾಟವನ್ನು ಮಾಡಿದ್ರು. ಸೊ ಹಾಗಾಗಿ ಇವತ್ತಿಗೂ ಕೂಡ ಈ ವೈಕೋಮ್ ಅನ್ನುವಂತಹ ಚಿಕ್ಕ ಪ್ರದೇಶ ನಮ್ಮ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ಸೊ ಪ್ರಸಕ್ತವಾಗಿ ಅದು ಕೇರಳದ ಕೊಟ್ಟಾಯಂ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸೊ ಹಾಗಾಗಿ ಬಹಳ ಪ್ರಮುಖವಾಗಿರುತ್ತೆ. ಈ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಮಲೆನಾಡಿಗರ ನಿದ್ದೆಗೆಡಿಸಿದ ಕಸ್ತೂರಿ ರಂಗನ್ ವರದಿ. ನೋಡಿ, ಕಸ್ತೂರಿ ರಂಗನ್ ವರದಿ ಅಂದ ತಕ್ಷಣ ಪ್ರತಿಯೊಬ್ಬ ಮಲೆನಾಡಿನಲ್ಲಿ ವಾಸವಿರತಕ್ಕಂತಹ ವ್ಯಕ್ತಿಯ ಕಿವಿ ಚುರುಕಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಮಲೆನಾಡಿನ ಒಂದು ಲ್ಯಾಂಡ್ಸ್ಕೇಪ್ ಅಥವಾ ನಮ್ಮ ಭೌಗೋಳಿಕ ರೂಪುರೇಷೆಯನ್ನ ಬದಲಿಸುವಂತಹ ಶಕ್ತಿಯನ್ನ ಈ ಒಂದು ರಿಪೋರ್ಟ್ ಹೊಂದಿದೆ. ಸೊ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಯಾವ ರೀತಿ ನಮ್ಮ ಕೇಂದ್ರ ಸರ್ಕಾರ ಈ ಕಸ್ತೂರಿ ರಂಗನ್ ವರದಿಯನ್ನ ಇಂಪ್ಲಿಮೆಂಟ್ ಮಾಡುವುದಕ್ಕೆ, ಜಾರಿಗೊಳಿಸುವುದಕ್ಕೆ ಸಿದ್ಧವಾಗಿದೆ ಮತ್ತು ಯಾವ ರೀತಿ ಮಲೆನಾಡಿನ ಭಾಗದಲ್ಲಿ ಇದರ ವಿರುದ್ಧವಾಗಿ ಒಂದು ಕೂಗು ಎದ್ದಿದೆ ಅಂತ ಹೇಳಿ ಒಂದು ಮಾತು ನೆನ್ಪಿಟ್ಕೋಬೇಕು. ಕಸ್ತೂರಿ ರಂಗನ್ ವರದಿಗಿಂತನೂ ಮುಂಚೆ ಇದಕ್ಕಿಂತನೂ ತುಂಬಾ ಹಾರ್ಶ್ ಅಥವಾ ಇದಕ್ಕಿಂತನೂ ಕಠಿಣವಾದಂತಹ ಒಂದು ವರದಿ ರಿಲೀಸ್ ಆಗಿತ್ತು. ಅದು ನಮಗೆಲ್ಲರಿಗೂ ಗೊತ್ತಿರೋ ರೀತಿ ಮಾಧವ್ ಗಾಡ್ಗಿಲ್ ಅನ್ನುವ ಒಬ್ಬ ತಜ್ಞರ ನೇತೃತ್ವದಲ್ಲಿ ರಚನೆ ಮಾಡಲಾಗಿತ್ತು. ಇವರು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಹೆಡ್ ಆಫ್ ಡಿಪಾರ್ಟ್ಮೆಂಟ್ HOD ಕೂಡ ಆಗಿ ಕಾರ್ಯನಿರ್ವಹಿಸಿದ್ರು ಮತ್ತು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಕೂಡ ಇವರ ಒಂದು ಸಂಬಂಧ ಇದೆ. ಸೊ ಗಾಡ್ಗಿಲ್, ಇದನ್ನು ನಾವು ಸಿಂಪಲ್ ಆಗಿ ಗಾಡ್ಗಿಲ್ ಸಮಿತಿ ವರದಿ ಅಂತಾನೆ ಕರಿತೀವಿ. ಅದಾದ ಬಳಿಕ ಕಸ್ತೂರಿ ರಂಗನ್ ವರದಿ ಹೊರಗಡೆ ಬಿತ್ತು. ಬಟ್ ಎರಡೂ ವರದಿಗಳಿಗೆ ಈ ವೆಸ್ಟರ್ನ್ ಘಾಟ್ಸ್ ಏನಿದೆ ಅಥವಾ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂತಹ ಹಲವು ರಾಜ್ಯಗಳ ಹಲವು ಭಾಗಗಳ ಜನತೆ ಇದರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದು ಅಲ್ಲಿನ ಮೂಲ ನಿವಾಸಿಗಳ ಒಂದು ಹಕ್ಕನ್ನ ಕಿತ್ಕೊಳ್ಳುತ್ತೆ. ಕೇವಲ ಪರಿಸರ ಅಂತ ಹೊರಟ್ರೆ ಅಲ್ಲಿನ ಜನರ ಹಕ್ಕುಗಳು ಮೊಟಕುಗೊಳ್ತವೆ ಅಂತ ಹೇಳಿ ಈ ಕಸ್ತೂರಿ ರಂಗನ್ ಮತ್ತು ಗಾಡ್ಗಿಲ್ ವರದಿಯ ವಿರುದ್ಧ ಹೋರಾಡತಕ್ಕಂತಹ ಜನತೆ ಹೇಳ್ತಾರೆ. ಸೊ ಈ ಎರಡು ವರದಿಗಳ ಕುರಿತಾಗಿ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಳ್ಳೋಣ. ಮುಂದಿನ ಸ್ಲೈಡ್ ಅಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇದು ಕೂಡ ಒಂದು ಹಳೆಯ ನ್ಯೂಸ್ ಪೇಪರ್ ರಿಪೋರ್ಟ್. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾಗಿ ಬೆಳಕು ಚೆಲ್ಲುತ್ತೆ ಅನ್ನೋ ಉದ್ದೇಶದಿಂದ ಆಯ್ದುಕೊಳ್ಳಲಾಗಿದೆ. ನೀವು ನೋಡ್ತಾ ಇದ್ದೀರಾ, 2010ನೇ ಇಸ್ವಿಯಲ್ಲಿ ಮಾಧವ್ ಗಾಡ್ಗಿಲ್ ಅವರ ಒಂದು ಸಮಿತಿಯನ್ನ ನಮ್ಮ ಪರಿಸರ ಸಚಿವಾಲಯ, ಕೇಂದ್ರ ಸರ್ಕಾರದ ಪರಿಸರ ಸಚಿವಾಲಯ ಹುಟ್ಟು ಹಾಕ್ತು. ಅಂಡ್ ಅವರು 2011ನೇ ಇಸ್ವಿಯಲ್ಲಿ ಸಾಕಷ್ಟು ಒಂದು ಡೆಲಿಬ್ರೇಷನ್ಸ್ ಮಾಡಿಬಿಟ್ಟು ಸಾಕಷ್ಟು ತನಿಖೆಯನ್ನು ಮಾಡಿಬಿಟ್ಟು ಈ ಕುರಿತಾಗಿ ಒಂದು ಅಧ್ಯಯನವನ್ನು ಕೈಗೊಂಡ್ರು. ಅಂಡ್ ಕಡೆಯದಾಗಿ ಸೆಪ್ಟೆಂಬರ್ 2011ರಲ್ಲಿ ಅಂತಿಮ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ರು. ಬಟ್ ನಾನು ಆಗಲೇ ಹೇಳಿದೆ, ಈ ಗಾಡ್ಗಿಲ್ ವರದಿಗೂ ಕೂಡ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಬಂತು. ಸೊ ಹಾಗಾಗಿ ಅದರ ಮರುವರ್ಷ ಕಸ್ತೂರಿ ರಂಗನ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತೊಂದು ಆಯೋಗವನ್ನು ರಚನೆ ಮಾಡಲಾಯಿತು. ಅಂದ್ರೆ ಮಾಧವ್ ಗಾಡ್ಗಿಲ್ ಅವರ ಸಮಿತಿಯ ರೆಕಮೆಂಡೇಶನ್ಸ್ ಏನಿದ್ದಾವೆ, ಶಿಫಾರಸ್ ಏನಿದೆ, ಅದನ್ನ ಕೂಲಂಕುಷವಾಗಿ ತನಿಖೆ ಮಾಡಿ ಅದರ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನ ಕೊಡುವ ಉದ್ದೇಶದಿಂದ ಕಸ್ತೂರಿ ರಂಗನ್, ನಿಮಗೆ ಕೆಳಗಡೆ ಕಾಣಿಸ್ತಿರ್ತಕ್ಕಂತಹದ್ದು ಕಸ್ತೂರಿ ರಂಗನ್ ಅವರು ಅಂಡ್ ಮೇಲ್ಗಡೆ ಮಾಧವ್ ಗಾಡ್ಗಿಲ್ ಅವರು ಕಾಣಿಸ್ತಾ ಇದ್ದಾರೆ. ಸೊ ಹೀಗೆ ಕೊಡಲಾಯಿತು. ಅದರ ನಂತರ ಕಸ್ತೂರಿ ರಂಗನ್ ಸಮಿತಿ ಸಂಪೂರ್ಣ ಅಧ್ಯಯನ ಮಾಡಿಬಿಟ್ಟು 2014ರಲ್ಲಿ ಒಂದು ಕರಡು ವರದಿಯನ್ನ ಕೂಡ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿತು. ಬಟ್ ಆ ಒಂದು ಕರಡು ವರದಿ ಮಾಧವ್ ಗಾಡ್ಗಿಲ್ ಸಮಿತಿಯ ವರದಿಯಷ್ಟು ಕಠೋರವಾಗಿಲ್ಲ. ಬಟ್ ಆದರೂ ಕೂಡ ಈ ಪಶ್ಚಿಮ ಘಟ್ಟಗಳ ಭಾಗದ ಜನರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅಂಡ್ ಇದೇ ಸಂದರ್ಭದಲ್ಲಿ ಕಸ್ತೂರಿ ರಂಗನ್ ಅಂದ್ರೆ ಯಾರು ಅಂತ ಕೂಡ ನಾವು ತಿಳ್ಕೋಬೇಕಾಗತ್ತೆ. ಬಿಕಾಸ್ ಕಸ್ತೂರಿ ರಂಗನ್ ಕೇವಲ ಈ ಒಂದು ಸಮಿತಿಯ ಅಧ್ಯಕ್ಷರಾಗಿ ಖ್ಯಾತಿಗೊಳಗಾಗಿಲ್ಲ, ಬದಲಾಗಿ ಸುಮಾರು 1994ನೇ ಇಸ್ವಿಯಿಂದ 2003ನೇ ಇಸ್ವಿವರೆಗೂ ಕೂಡ ಅವರು ನಮ್ಮ ಇಸ್ರೋ ಏನಿದೆ, ನಮ್ಮ ಬಾಹ್ಯಾಕಾಶ ಸಂಸ್ಥೆಯಾಗಿರತಕ್ಕಂತಹ ಇಸ್ರೋದ ಚೇರ್ಮನ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು. ನೋಡಿ, ಬಹಳ ಉನ್ನತವಾದಂತಹ ಒಂದು ಪೊಸಿಷನ್. ಪ್ರಸಕ್ತವಾಗಿ ಏನು ಕೆ ಶಿವನ್ ಅವರು ಇಸ್ರೋದ ಮುಖ್ಯಸ್ಥರಾಗಿದ್ದಾರೆ, ಆ ಒಂದು ಸ್ಥಾನವನ್ನ ಕಸ್ತೂರಿ ರಂಗನ್ ಅವರು 1994ರಿಂದ 2003ರವರೆಗೂ ಕೂಡ ಅಲಂಕರಿಸಿದ್ರು.
ಇದು ಬಹಳ ಪ್ರಮುಖವಾದಂತಹ ಒಂದು ಸುದ್ದಿ. ಆ್ಯಂಡ್ ಇವರು ಕೇವಲ ಬೇಸಿಕಲಿ ಇವರೊಬ್ಬ ವಿಜ್ಞಾನಿ, ಒಬ್ಬ ಸೈಂಟಿಸ್ಟ್ ಅಷ್ಟೇ ಅಲ್ಲ, ಇವರೊಬ್ಬ ಶಿಕ್ಷಣ ತಜ್ಞರು ಕೂಡ. ಹಾಗೆ ನೋಡಿದ್ರೆ 2008ನೇ ಇಸ್ವಿಯಲ್ಲಿ ಅಂದಿನ ಕರ್ನಾಟಕದ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ಒಂದು ಕರ್ನಾಟಕ ನಾಲೆಡ್ಜ್ ಕಮಿಷನ್ ಅನ್ನು ರಚನೆ ಮಾಡಿದ್ರು. ಇದು ಕೂಡ ಬಹಳ ಇಂಪಾರ್ಟೆಂಟ್. ಕರ್ನಾಟಕ ನಾಲೆಡ್ಜ್ ಕಮಿಷನ್ ಅಥವಾ ಕರ್ನಾಟಕ ಜ್ಞಾನ ಆಯೋಗ ಅಂತ ಕೂಡ ಕರಿಬಹುದು. ಇದನ್ನ 2008ರಲ್ಲಿ ರಚನೆ ಮಾಡಲಾಯಿತು. ಇದರ ನೇತೃತ್ವವನ್ನು ಕೂಡ ಕಸ್ತೂರಿ ರಂಗನ್ ಅವರು ವಹಿಸಿದ್ರು. ಸೊ ಇವರೊಂದು ಮಲ್ಟಿಫೆಸೆಟೆಡ್ ಪರ್ಸನಾಲಿಟಿ ಅಂತಲೇ ಹೇಳಬಹುದು. ಸೊ ಇದರ ಬಗ್ಗೆ ಡೀಟೇಲ್ಸ್ ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ಗಾಡ್ಗಿಲ್ ವರದಿಯ ಪ್ರಕಾರ ಸಂಪೂರ್ಣ ವೆಸ್ಟರ್ನ್ ಘಾಟ್ಸ್ ಅಥವಾ ಪಶ್ಚಿಮ ಘಟ್ಟದ ಭಾಗವನ್ನು ಎಕೊಲಾಜಿಕಲಿ ಸೆನ್ಸಿಟಿವ್ ಏರಿಯಾ ESA ಅಂತ ವಿಂಗಡಿಸಬೇಕು ಅಂತ ಒಂದು ರೆಕಮೆಂಡ್ ಮಾಡಿದ್ರು. ಎಕೊಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಹೇಳಿದ್ರೆ ಪರಿಸರ ದೃಷ್ಟಿಯಿಂದ ಸೂಕ್ಷ್ಮತೆ ಉಳ್ಳಂತಹ ಒಂದು ಪ್ರದೇಶ. ಸೊ ಹಾಗೆ ಮಾಡೋದಲ್ಲಿ ಅಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸುವುದಕ್ಕೆ ತೊಂದರೆ ಉಂಟಾಗ್ತಾ ಇತ್ತು. ಬಟ್ ಕಸ್ತೂರಿ ರಂಗನ್ ವರದಿ ಸ್ವಲ್ಪ ಬೇರೆ ರೀತಿಯಾದಂತಹ ಒಂದು ಅಪ್ರೋಚನ್ನ ಪರಿಗಣನೆಗೆ ತಗೊಂಡು. ಸೊ ಇದು ಈ ಎರಡು ವರದಿಗಳ ಕುರಿತಾಗಿ ಇರತಕ್ಕಂತಹ ಒಂದು ವಿವಾದ. ಇದರ ಬಗ್ಗೆ ಸಂಪೂರ್ಣ ನಾಲೆಡ್ಜನ್ನು ತಿಳ್ಕೊಳ್ತಾ ನಾವು ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಆ್ಯಂಡ್ ಇಲ್ಲೂ ಕೂಡ ವೆಸ್ಟರ್ನ್ ಘಾಟ್ಸ್ ಅಥವಾ ಪಶ್ಚಿಮ ಘಟ್ಟಗಳ ಬಗ್ಗೆ ಕೆಲವೊಂದಷ್ಟು ಡೀಟೇಲ್ಸ್ ಕಂಡುಬರ್ತಾ ಇದೆ. ಈ ಮ್ಯಾಪಲ್ಲಿ ಕೂಡ ನೀವು ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು ಯಾವ್ಯಾವ ರಾಜ್ಯದ ಯಾವ ಭಾಗ ಈ ಪಶ್ಚಿಮ ಘಟ್ಟಗಳ ಒಂದು ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತ ಹೇಳಿ. ಆ್ಯಂಡ್ ನೀವು ನೋಡ್ತಿದ್ದೀರಾ ಫ್ರಿಂಜಸ್ ಆಫ್ ವೆಸ್ಟ್ ಕೋಸ್ಟ್ ಆಫ್ ಇಂಡಿಯಾ. ಸೊ ನಮ್ಮ ಭಾರತದ ಪಶ್ಚಿಮ ಕರಾವಳಿ ಏನು ಕಂಡುಬರುತ್ತೆ, ವೆಸ್ಟ್ ಕೋಸ್ಟ್ ಏನು ಕಂಡುಬರುತ್ತೆ, ಅದರ ಒಂದು ಅಂಚಿನಲ್ಲಿ ಕಂಡುಬರತಕ್ಕಂತಹ ಪ್ರದೇಶ, ಗುಡ್ಡಗಾಡು ಪ್ರದೇಶವನ್ನು ನಾವು ವೆಸ್ಟರ್ನ್ ಘಾಟ್ಸ್ ಅಂತ ಕರಿತೀವಿ. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಯಾವ ರೀತಿ ಕೇರಳದ ಬಾಟಮ್, ಕೇರಳದ ತುದಿಯಿಂದ ಹೊರಟ್ಬಿಟ್ಟು ಅಂಟಿಲ್ ಗುಜರಾತ್ ನ ಒಂದು ಕರಾವಳಿ ಭಾಗದವರೆಗೂ ಕೂಡ ಇದು ಯಾವ ರೀತಿ ಹಬ್ಕೊಂಡಿದೆ ಅಂತ ಇಲ್ಲಿ ನಿಮಗೆ ಡೀಟೇಲ್ಸನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ 6 ರಾಜ್ಯಗಳು ಪಶ್ಚಿಮ ಘಟ್ಟದ ಪರಿಧಿಯೊಳಗೆ ಬರ್ತವೆ. ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು. ಸೊ ಈ ಡೀಟೇಲ್ಸ್ ಕೂಡ ನಮಗೆ ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಇದೆಲ್ಲವನ್ನು ಕೂಡ ನೀವು ನೋಟ್ ಡೌನ್ ಮಾಡ್ಕೊಳ್ತಾ, ಬೇಕು ಅಂತ ಹೇಳಿದ್ರೆ ವಿಡಿಯೋನ ಪಾಸ್ ಮಾಡಿಕೊಂಡು ಈ ಕೀ ಪಾಯಿಂಟ್ಸನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದಿನ ಸುದ್ದಿ ಹೇಳ್ತಾ ಇದೆ ನ್ಯೂ ರೂಲ್ಸ್ ನೋಟಿಫೈಡ್ ಫಾರ್ ರೆಕ್ರೂಟ್ಮೆಂಟ್ ಆಫ್ ಗೆಜೆಟೆಡ್ ಪ್ರೊಬೇಷನರ್ಸ್. ನೋಡಿ, ಸ್ಪರ್ಧಾತ್ಮಕ ಒಂದು ಫೀಲ್ಡ್ನಲ್ಲಿ ನಾವೆಲ್ಲರೂ ಇರೋ ಕಾರಣದಿಂದ ನಮ್ಮ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ಈ ಒಂದು ತಿದ್ದುಪಡಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಯಾವ ರೀತಿ KS ಎಕ್ಸಾಮ್ನ ಅಧಿಸೂಚನೆಗೆ ತಿದ್ದುಪಡಿ ಹೊರಡಿಸಲಾಯಿತು. ಐಚ್ಛಿಕ ವಿಷಯ ಇರಬಹುದು ಅಥವಾ ಇಂಟರ್ವ್ಯೂ ಮಾರ್ಕ್ಸ್ ಇರಬಹುದು, ಅವೆಲ್ಲರೂ ಕೂಡ ಸ್ವಲ್ಪ ಆಲ್ಟರ್ ಮಾಡಿದ್ರು. ಸೊ ಅದೆಲ್ಲರಿಗೂ ಗೊತ್ತಿದೆ ಅನ್ಕೊಂಡಿದ್ದೀನಿ. ಬಟ್ ಇವಾಗ ನಾವು ಡಿಸ್ಕಸ್ ಮಾಡಬೇಕು ಅಂತಿರೋದು, ನಿಮಗೆ ಒಂದು ವರ್ಡ್ ಕಾಣಿಸ್ತಾ ಇದೆ, PC ಹೋಟಾ ಕಮಿಟಿ ರಿಪೋರ್ಟ್. ಸೊ ಈ ಒಂದು ಶಬ್ದದ ಕಾರಣದಿಂದ ನಾನು ಈ ನ್ಯೂಸ್ ಪೇಪರ್ ಆರ್ಟಿಕಲ್ ಅನ್ನ ಪಿಕ್ ಮಾಡ್ಕೊಂಡಿದ್ದೇನೆ. ಬಿಕಾಸ್ ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು PC ಹೋಟಾ ಕಮಿಟಿ ಅಂದ್ರೆ ಏನು ಅಂತೇಳಿ. ನೋಡಿ, PC ಹೋಟಾ ಅವರು ಮೂಲತಃ ಯಾರು ಅಂತ ಹೇಳಿದ್ರೆ, ಇವರೊಬ್ಬ ನಮ್ಮ ಭಾರತೀಯ ಸರ್ಕಾರದ ಹಿರಿಯ ಅಧಿಕಾರಿ, ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ರು. ಅಷ್ಟೇ ಅಲ್ಲ, ಇವರು ಮಾಜಿ UPSC ಚೇರ್ಮನ್ ಕೂಡ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ ಕೇಂದ್ರ ಲೋಕಸೇವಾ ಆಯೋಗ ಏನಿದೆ ಅದರ ಮುಖ್ಯಸ್ಥರಾಗಿ ಕೂಡ PC ಹೋಟಾ ಅವರು ಕಾರ್ಯನಿರ್ವಹಣೆ ಮಾಡಿದ್ರು. ಮೂಲತಃ ಇವರು ಒಡಿಶಾ ರಾಜ್ಯದವರು. ಬಟ್ ಇವರ ನೇತೃತ್ವದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಯಾವ ಉದ್ದೇಶದಿಂದಪ್ಪ ಅಂತ ಹೇಳಿದ್ರೆ, ಟು ಬ್ರಿಂಗ್ ರಿಫಾರ್ಮ್ಸ್ ಇನ್ ಸಿವಿಲ್ ಸರ್ವಿಸಸ್ ಅಥವಾ ನಮ್ಮ ಭಾರತೀಯ ನಾಗರಿಕ ಸೇವೆಗಳಲ್ಲಿ ಒಂದು ಸುಧಾರಣೆಯನ್ನು ತರುವಂತಹ ಉದ್ದೇಶದಿಂದ, ರಿಫಾರ್ಮ್ ಮಾಡುವಂತಹ ಉದ್ದೇಶದಿಂದ PC ಹೋಟಾ ಕಮಿಟಿಯನ್ನು ರಚನೆ ಮಾಡಲಾಗುತ್ತೆ. ಆ್ಯಂಡ್ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹದ್ದು, PC ಹೋಟಾ ಅವರು UPSCಯ ಮಾಜಿ ಮುಖ್ಯಸ್ಥರು ಕೂಡ ಆಗಿದ್ದಾರೆ. ಆ್ಯಂಡ್ ನಮ್ಮ ಕೇಂದ್ರ ಸರ್ಕಾರದ ಹಿರಿಯ ಅಧಿಕಾರಿ ಕೂಡ ಆಗಿದ್ದಾರೆ. ಆ್ಯಂಡ್ ಮೂಲತಃ ಒಡಿಶಾ ರಾಜ್ಯದವರು. ಆ್ಯಂಡ್ ಇವರ ನೇತೃತ್ವದಲ್ಲಿ ಈ ನಾಗರಿಕ ಪರೀಕ್ಷೆಗಳ ಅಥವಾ ನಾಗರಿಕ ಸೇವೆಯ ಸುಧಾರಣಾ ಕ್ರಮಗಳನ್ನು ಅನುಷ್ಠಾನಗೊಳಿಸುವಂತಹ ಉದ್ದೇಶದಿಂದ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಸೊ ಅದನ್ನು ನಾವು PC ಹೋಟಾ ಕಮಿಟಿ ಅಂತ ಕರಿತೀವಿ. ಸೊ ಇವಾಗ ನಮ್ಮ ಸರ್ಕಾರ PC ಹೋಟಾ ಕಮಿಟಿಯಲ್ಲಿ ನೀಡಿದಂತಹ ಒಂದು ಆಯೋಗದ ವರದಿಯನ್ನು ಜಾರಿಗೊಳಿಸಕ್ಕೆ ಮುಂದಾಗಿದೆ. ಅದರಲ್ಲಿ ಹಲವಾರು ಶಿಫಾರಸುಗಳನ್ನು ಮಾಡಲಾಗಿತ್ತು. ಯಾವ ರೀತಿ ಪಾರದರ್ಶಕತೆಯನ್ನು ಇಂಪ್ರೂವ್ ಮಾಡ್ಕೋಬಹುದು, ಯಾವ ರೀತಿ ಈ ಒಂದು ಟ್ರಾನ್ಸ್ಪರೆನ್ಸಿಯನ್ನು ಬಿಲ್ಡ್ ಮಾಡಬಹುದು ಅಂತ. ಸೊ ಅದನ್ನ ಈಗ ನಮ್ಮ ಸರ್ಕಾರ ಜಾರಿಗೊಳಿಸಕ್ಕೆ ಮುಂದಾಗಿದೆ. ಸೊ ಇದು ಬಹಳ ಸ್ವಾಗತಾರ್ಹ ಸಂಗತಿ ಅಂತ ಹೇಳ್ತಾ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸೊ ಸುದ್ದಿ ಹೇಳುತ್ತೆ, ಆಲ್ 6 ವಾಂಟ್ ಖಲಿಸ್ತಾನ್, ಅಕಾಲ್ ತಖ್ತ್ ಹೆಡ್. ನೋಡಿ, ನಿನ್ನೆ ಮತ್ತೊಂದು ಚಿಕ್ಕ ವಿವಾದ ಸೃಷ್ಟಿಯಾಗಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಸಿಖ್ಖರ ಪವಿತ್ರ ಒಂದು ಧಾರ್ಮಿಕ ಪಂಥವಾಗಿರುವ ಅಕಾಲ್ ತಖ್ತ್ನ ಮುಖ್ಯಸ್ಥ, ಅಕಾಲ್ ತಖ್ತ್ ಬಗ್ಗೆ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಕಾಲ್ ತಖ್ತ್ನ ಮುಖ್ಯಸ್ಥರು ನಿನ್ನೆ ಒಂದು ವಿವಾದಿತ ಹೇಳಿಕೆಯನ್ನು ನೀಡಿದ್ದಾರೆ. ನಿಮಗೆ ಕಾಣಿಸ್ತಾ ಇದೆ, ಜಿಯಾನಿ ಹರ್ಪ್ರೀತ್ ಸಿಂಗ್. ಸೊ ಜಿಯಾನಿ ಹರ್ಪ್ರೀತ್ ಸಿಂಗ್ ಅವರು ಅಕಾಲಿ ತಖ್ತ್ನ ಮುಖ್ಯಸ್ಥರಾಗಿದ್ದಾರೆ. ಅಕಾಲ್ ತಖ್ತ್ ಅವರು ನೆನೆ ಹೇಳಿರ್ತಕ್ಕಂತಹದ್ದು, ಸಿಖ್ಖರಿಗೆ ಖಲಿಸ್ತಾನ್ ಕೊಟ್ರೆ ನಾವು ಬೇಡ ಅನ್ನಲ್ಲ. ಅಂಡ್ ಇಲ್ಲಿ ಕೆಲವರಿಗೆ ಖಲಿಸ್ತಾನ್ ಅಂದ್ರೆ ಏನು ಅಂತ ಕನ್ಫ್ಯೂಸ್ ಆಗಬಹುದು. ಸೊ ಸ್ವಲ್ಪ ಹೇಳ್ಬಿಡ್ತೀನಿ. ನೋಡಿ, ಖಲಿಸ್ತಾನ್ ಅಂತಕ್ಕಂತಹದ್ದು ಪ್ರಸಕ್ತವಾಗಿ ಭಾರತ ಮತ್ತು ಪಾಕಿಸ್ತಾನ್ ನಡುವೆ ಹಂಚಿ ಹೋಗಿರ್ತಕ್ಕಂತಹ ಪಂಜಾಬ್ ಭಾಗ ಏನಿದೆ,
ಬಿಕಾಸ್ ಮುಂಚೆ ಪಾಕಿಸ್ತಾನದಲ್ಲೂ ಕೂಡ ಪಾಕಿಸ್ತಾನ ಏನು ಭಾರತದ ಜೊತೆ ಇದ್ದು ಅವಾಗ ಒಂದು ಅಖಂಡ ಪಂಜಾಬ್ ಅಸ್ತಿತ್ವದಲ್ಲಿತ್ತು. ಬಟ್ ಅದಾದ ಬಳಿಕ ಪಶ್ಚಿಮ ಪಂಜಾಬ್ ವೆಸ್ಟ್ ಪಂಜಾಬ್ ಪಾಕಿಸ್ತಾನಕ್ಕೆ ಹೋಯಿತು ಮತ್ತು ಪೂರ್ವ ಪಂಜಾಬ್ ಮಾತ್ರ ನಮ್ಮ ಭಾರತದಲ್ಲಿ ಉಳ್ಕೊಳ್ತು. ಸೊ ಈ ಸಂಪೂರ್ಣ ಸಿಖ್ಖರ ಒಂದು ಮೆಜಾರಿಟಿ ಇರತಕ್ಕಂತಹ ಒಂದು ಸಿಖ್ಖರ ಬಾಹುಳ್ಯ ಪ್ರದೇಶವನ್ನ ಹೊಸ ದೇಶವಾಗಿ ಘೋಷಣೆ ಮಾಡಬೇಕು ಅನ್ನುವುದು ಇದೇ ಖಲಿಸ್ತಾನ್ ಹೋರಾಟಗಾರರ ಒಂದು ಬೇಡಿಕೆಯಾಗಿದೆ. ಖಲಿಸ್ತಾನ್ ಹೋರಾಟದ ಬಗ್ಗೆ ನೀವು ಸ್ವಲ್ಪ ಇತಿಹಾಸವನ್ನ ಮೆಲುಕು ಹಾಕ್ತಾ ಹೋಗಬೇಕಾಗುತ್ತೆ. ಬಿಕಾಸ್ ಇದು ಬಹಳ ರಕ್ತಸಿಕ್ತವಾದಂತಹ ಒಂದು ಅಧ್ಯಯನ ಹೊಂದಿದೆ. ಯಾವ ರೀತಿ ನಮ್ಮ ದೇಶದಲ್ಲಿ ಇಸ್ಲಾಮಿಕ್ ಭಯೋತ್ಪಾದನೆ ಹೆಡೆ ಬಿಚ್ಚಿತ್ತೋ ಅದೇ ರೀತಿಯಲ್ಲಿ ಸುಮಾರು 1980ರ ದಶಕದಲ್ಲಿ ಈ ಸಿಖ್ಖರ ಒಂದು ಪ್ರತ್ಯೇಕವಾದಿ ಗುಂಪು, ಖಲಿಸ್ತಾನಿ ಬಂಡುಕೋರರ ಗುಂಪು ದೇಶದಲ್ಲಿ ತಲೆಯನ್ನು ಎತ್ತಿತ್ತು. ಸೊ ಇದು ಕೂಡ ಗಮನಿಸಬೇಕಾದಂತಹ ಒಂದು ಸಂಗತಿ. ನಮ್ಮ ದೇಶದ ಅಂದಿನ ಪ್ರಧಾನಮಂತ್ರಿ 1984ನೇ ಇಸ್ವಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇದೇ ಸಿಖ್ ಬಂಡುಕೋರರ ಒಂದು ಗುಂಡೇಟಿಗೆ ಬಲಿಯಾಗಿದ್ದರು. ಅವರು ಕೂಡ ಖಲಿಸ್ತಾನ ಪರವಾದಂತಹ ಹೋರಾಟಗಾರರು. ನಿಮಗೂ ಕೂಡ ನೆನಪಿರಬಹುದು 1984ರಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ಅಂತ ನಮ್ಮ ಭಾರತೀಯ ಸೇನೆ ಕೈಗೊಳ್ಳುತ್ತೆ ಒಂದು ಕಾರ್ಯಾಚರಣೆಯನ್ನ. ಆ ಮೂಲಕ ಸಿಖ್ಖರ ಪವಿತ್ರ ಒಂದು ಗುರುದ್ವಾರ ಆಗಿರ್ತಕ್ಕಂತಹ ಸಿಖ್ಖರ ಪವಿತ್ರ ಸ್ಥಾನವಾಗಿರ್ತಕ್ಕಂತಹ ಪಂಜಾಬ್ನ ಅಮೃತ್ಸರದ ಸ್ವರ್ಣ ಮಂದಿರ್ ಅಥವಾ ನಾವೇನು ಗೋಲ್ಡನ್ ಟೆಂಪಲ್ ಅಂತ ಕರಿತೀವಿ, ಆ ಗೋಲ್ಡನ್ ಟೆಂಪಲ್ ಒಳಗೆ ಅಡಗಿ ಕುಳಿತಿದ್ದಂತಹ ಸಿಖ್ ಬಂಡುಕೋರರನ್ನ ನಮ್ಮ ಸೇನೆ ಅಟ್ಯಾಕ್ ಮಾಡುತ್ತೆ. ಸೊ ಅದಾದ ಬಳಿಕ ಇದಕ್ಕೆ ಪ್ರತೀಕಾರವಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಹತ್ಯೆ ಕೂಡ ಆಗುತ್ತೆ. ಸೊ ಇದಕ್ಕೆ ಇರತಕ್ಕಂತಹ ಒಂದು ರಕ್ತಸಿಕ್ತ ಇತಿಹಾಸ ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಅಂದಿನ ಸಮಯದಲ್ಲಿ ಜರ್ನೈಲ್ ಸಿಂಗ್ ಭಿಂದ್ರನ್ವಾಲೆ ಅನ್ನುವಂತಹ ಒಬ್ಬ ವ್ಯಕ್ತಿ ಈ ಒಂದು ಚಳುವಳಿಯ ನೇತೃತ್ವವನ್ನು ವಹಿಸಿರ್ತಾನೆ. ಸೊ ಇದಕ್ಕೆ ಸ್ವಲ್ಪ ವಿವಾದವನ್ನು ಸೃಷ್ಟಿಸುವಂತ ಹೇಳಿಕೆ ನಿನ್ನೆ ಹರ್ಪ್ರೀತ್ ಸಿಂಗ್ ಅವರಿಂದ ಬಂದಿದೆ. ನಾನಾಗಲೇ ಹೇಳ್ದಂಗೆ ಅಕಾಲ್ ತಖ್ತ್ ಏನಿದೆ ಅದು ಸಿಖ್ಖರ 5 ಪ್ರಮುಖ ಧಾರ್ಮಿಕ ಪಂಥಗಳಲ್ಲಿ ಒಂದಾಗಿದೆ. ಸೊ ಸಿಖ್ಖರಲ್ಲಿ 5 ಒಂದು ಪಂಥಗಳು ಕಂಡುಬರುತ್ತೆ, 5 ತಖ್ತ್ ಅಂತ ಕರಿತೀವಿ. ಸೊ ಅದರಲ್ಲಿ ಮುಂಚೂಣಿಯಲ್ಲಿ ಬರತಕ್ಕಂತಹದ್ದು ಇದೇ ಅಕಾಲ್ ತಖ್ತ್. ಇದರ ಒಂದು ಕೇಂದ್ರ ಸ್ಥಾನ ಕೂಡ ಪಂಜಾಬ್ನ ಅಮೃತ್ಸರಲ್ಲಿ ಕಂಡುಬರುತ್ತೆ. ಸೊ ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುತ್ತೆ. ಅಂಡ್ ಖಲಿಸ್ತಾನ್ ಹೋರಾಟದ ಬಗ್ಗೆ ಕೂಡ ಗೊತ್ತಿರಬೇಕಾಗುತ್ತೆ. ಪ್ರಸಕ್ತವಾಗಿ ನಮ್ಮ ದೇಶದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಈ ಒಂದು ಹೋರಾಟವನ್ನು ಹತ್ತಿಕ್ಕಲಾಗಿದೆ. ಬಟ್ ಅವರು ಕೆನಡಾ ದೇಶದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಖಲಿಸ್ತಾನ್ ಪರವಾದಂತಹ ಹೋರಾಟಗಾರರು ಅಲ್ಲಿ ಕಾನ್ಸಂಟ್ರೇಟ್ ಆಗಿದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ನಮಗೆ ನಾಲೆಡ್ಜ್ ಇರಬೇಕಾಗುತ್ತೆ. ಈ ರೀತಿ ಮುಂದಿನ ಸುದ್ದಿ ನೋಡ್ತಾ ಇದ್ದೀವಿ. ಜೋ ಬಿಡನ್ ಫಾರ್ಮಲಿ ಕ್ಲಿಂಚಸ್ ಡೆಮಾಕ್ರೆಟಿಕ್ ನಾಮಿನೇಷನ್. ನೋಡಿ, ಇದುವರೆಗೂ ಕೂಡ ಒಂದು ಕುತೂಹಲ ಇತ್ತು. ಅಮೆರಿಕಾದ ಪ್ರಸಕ್ತ ಅಧ್ಯಕ್ಷ ರಿಪಬ್ಲಿಕನ್ ಪಕ್ಷದ ಡೊನಾಲ್ಡ್ ಟ್ರಂಪ್ ಅವರನ್ನ ಮುಂಬರುವಂತಹ 2020ರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಯಾರು ಅವರ ವಿರುದ್ಧ ಕಂಟೆಸ್ಟ್ ಮಾಡ್ತಾರೆ ಡೆಮಾಕ್ರೆಟಿಕ್ ಪಕ್ಷದಿಂದ ಅಂತ ಇದ್ದಂತಹ ಕುತೂಹಲಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಡೆಮಾಕ್ರೆಟಿಕ್ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂತಹ ಜೋ ಬಿಡನ್ ಅವರು ಇನ್ಮುಂದೆ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ದಾರೆ. ಇವರು ರಿಪಬ್ಲಿಕನ್ ಪಕ್ಷದ ಡೊನಾಲ್ಡ್ ಟ್ರಂಪ್ ಅವರನ್ನ ಎದುರಿಸ್ತಾರೆ. ಸೊ ಇದು ಬಹಳ ಪ್ರಮುಖವಾದಂತಹ ಸುದ್ದಿ. ಇದೇನು ಬಹಳ ಹೊಸ ವಿಚಾರ ಅಂತ ಅಲ್ಲ, ಬಿಕಾಸ್ ಬಹಳ ಹಿಂದೆನೆ ಆಲ್ರೆಡಿ ಒಂದು ನಿಶ್ಚಯ ಆಗ್ಬಿಟ್ಟಿತ್ತು ಜೋ ಬಿಡನ್ ಅವರೇ ಟ್ರಂಪ್ ಅವರನ್ನ ಎದುರಿಸ್ತಾರೆ ಅಂತೇಳಿ. ಬಟ್ ಇದು ಭಾರತದ ರೀತಿಯಲ್ಲ. ಭಾರತದಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನ ಘೋಷಣೆ ಮಾಡುವಂತಹ ಪರಿಪಾಠಗಳು ಅಷ್ಟೊಂದು ಜಾರಿಯಲ್ಲಿಲ್ಲ. ಎಲೆಕ್ಷನ್ ಮುಗಿದ ಮೇಲೆ ಒಂದು ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ತಮ್ಮ ನಾಯಕರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಬಟ್ ಅಮೆರಿಕದಲ್ಲಿ ಆ ರೀತಿಯಲ್ಲ. ಅಲ್ಲಿ ನೇರ ಅಧ್ಯಕ್ಷೀಯ ಚುನಾವಣೆ ಆಗುತ್ತೆ. ಪ್ರೆಸಿಡೆಂಟ್ಗೆ ನೇರವಾಗಿ ವೋಟ್ ಮಾಡ್ತಾರೆ. ನಮ್ಮ ಭಾರತದ ಥರ ಇಂಡೈರೆಕ್ಟ್ ಸಿಸ್ಟಮ್ ಇಲ್ಲ. ಹಾಗಾಗಿ ಅಲ್ಲಿ ಅಂಡ್ ಮತ್ತೊಂದು ವಿಷಯ ನೆನ್ಪಿಟ್ಕೋಬೇಕು, ಅಮೆರಿಕದಲ್ಲಿ 2 ಪಾರ್ಟಿ ಸಿಸ್ಟಮ್. ನಮ್ಮ ಭಾರತದಲ್ಲಿ ಮಲ್ಟಿ ಪಾರ್ಟಿ ಸಿಸ್ಟಮ್ ಅಥವಾ ಬಹುಪಕ್ಷ ರಾಜಕೀಯ ವ್ಯವಸ್ಥೆ ಇದೆ. ಅದೇ ಅಮೆರಿಕ ಮತ್ತು ಇಂಗ್ಲೆಂಡ್ ನಂತ ದೇಶಗಳಲ್ಲಿ ಕೇವಲ 2 ಪಾರ್ಟಿಗಳ ವ್ಯವಸ್ಥೆ ಜಾರಿಯಲ್ಲಿದೆ. 2 ಪಾರ್ಟಿ ಪೊಲಿಟಿಕಲ್ ಸಿಸ್ಟಮ್ ಅಂತ ಕರಿಬಹುದು. ಸೊ ಅಮೆರಿಕದಲ್ಲಿ ಕಂಡುಬರ್ತಕ್ಕಂತಹ 2 ಪಾರ್ಟಿಗಳು, ಒಂದು ಡೊನಾಲ್ಡ್ ಟ್ರಂಪ್ ಅವರ ರಿಪಬ್ಲಿಕನ್ ಪಕ್ಷ, ಮತ್ತೊಂದು ನಿಮಗೆ ಇಲ್ಲಿ ಕಾಣಿಸ್ತಿರತಕ್ಕಂತಹ ಜೋ ಬಿಡನ್ ಅವರ ಡೆಮಾಕ್ರೆಟಿಕ್ ಪಕ್ಷ. ಸೊ ಇದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಈ ಬಾರಿ ಡೆಮಾಕ್ರೆಟಿಕ್ ಪಕ್ಷದಿಂದ ಜೋ ಬಿಡನ್ ಅವರು ಕಣಕ್ಕಿಳಿದ್ದಾರೆ. ಅಂಡ್ ಇದು ಕಣಕ್ಕಿಳಿಬೇಕು ಅಂದ್ರೆ ಒಂದು ಕ್ರೈಟೀರಿಯಾ ಇರುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ ಡೆಮಾಕ್ರೆಟಿಕ್ ಡೆಲಿಗೇಟ್ಸ್ ಅಂತ ಬರ್ತಾರೆ, ಅಥವಾ ಡೆಮಾಕ್ರೆಟಿಕ್ ಪಕ್ಷದ ಏನು ಮುಖಂಡರಿರ್ತಾರೆ, ಕಾರ್ಯಕರ್ತರಿರ್ತಾರೆ, ಅವರಲ್ಲಿ ಕನಿಷ್ಠ ಪಕ್ಷ 1991 ಮತಗಳನ್ನ ಜೋ ಬಿಡನ್ ಅವರು ಗಳಿಸಬೇಕಾಗಿತ್ತು. ಅವರು ಆಲ್ರೆಡಿ ಇನ್ನೂ ಸುಮಾರು 7-8 ರಾಜ್ಯಗಳ ಚುನಾವಣೆ ಬಾಕಿ ಇದೆ. ಅದಕ್ಕೆ ಮುಂಚೆನೇ ಅವರು ಅಷ್ಟೊಂದು ಒಂದು ಮತಗಳನ್ನು ಗಳಿಸಿದ್ದಾರೆ. ಸೊ ಹಾಗಾಗಿ ಡೆಮಾಕ್ರೆಟಿಕ್ ಪಕ್ಷದ ಅಧಿಕೃತ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಜೋ ಬಿಡನ್ ಅವರು ಕಂಟೆಸ್ಟ್ ಮಾಡ್ತಾರೆ. ಅಂಡ್ ಜೋ ಬಿಡನ್ ಅವರು ಯಾರು ಅಂತ ಕೂಡ ನೀವು ಕೂಡ ಕೇಳಿರಬಹುದು. ಬಿಕಾಸ್ ಬಹಳ ಹಿಂದೆ ಏನು 2009ನೇ ಇಸ್ವಿಯಲ್ಲಿ ಬರಾಕ್ ಒಬಾಮಾ ಅವರು ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾದರು. ಅದೇ ಸಂದರ್ಭದಲ್ಲಿ ಜೋ ಬಿಡನ್ ಅವರು ಕೂಡ ಒಬಾಮಾ ಅವರ ಕೆಳಗಡೆ ವೈಸ್ ಪ್ರೆಸಿಡೆಂಟ್, ಉಪ ಅಧ್ಯಕ್ಷರಾಗಿ ಅಮೆರಿಕದಲ್ಲಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಅಮೆರಿಕದ ವೈಸ್ ಪ್ರೆಸಿಡೆಂಟ್ ಆಗಿ ಸತತ 2 ಅವಧಿಗಳಿಗೆ ಕಾರ್ಯನಿರ್ವಹಣೆ ಮಾಡಿದ್ರು. 2009ರಿಂದ ಹಿಡಿದ್ಬಿಟ್ಟು 2017ರವರೆಗೂ ಕೂಡ ಅವರು
ಕಾರ್ಯವನ್ನು ನಿರ್ವಹಣೆ ಮಾಡಿದ್ರು. ಅದು ಕೂಡ 2016ವರೆಗೂ ಕೂಡ ಕಾರ್ಯನಿರ್ವಹಣೆ ಮಾಡಿದ್ರು. ಅದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಇದು ಕೂಡ ಬಹಳ ಇಂಪಾರ್ಟೆಂಟ್. ಬಹಳ ಏನು ಅಮೆರಿಕದಲ್ಲಿ ಆಲ್ರೆಡಿ ಜಾರ್ಜ್ ಫ್ಲಾಯ್ಡ್ ಅವರ ಒಂದು ಹತ್ಯೆ ಆಗಿದೆ. ಆ ಕಾರಣದಿಂದ ಬಿಳಿಯರು ಮತ್ತು ಕಪ್ಪು ಜನರ ನಡುವೆ ಒಂದು ಸಂಘರ್ಷ ಕೂಡ ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ಬಹಳಷ್ಟು ಅಮೆರಿಕದ ಬ್ಲ್ಯಾಕ್ ಕಮ್ಯುನಿಟಿ ಏನಿದೆ, ಅಮೆರಿಕದ ಒಂದು ಆಫ್ರಿಕನ್ ಅಮೆರಿಕನ್ ಕಮ್ಯುನಿಟಿ ಜೋ ಬಿಡೆನ್ ಅವರ ಪರವಾಗಿ ನಿಂತಿದೆ. ಸೊ ನೋಡಬೇಕು ಇವರು ಮುಂಬರುವಂತಹ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಯಾವ ರೀತಿ ಒಂದು ಪರ್ಫಾರ್ಮೆನ್ಸನ್ನು ಕೊಡ್ತಾರೆ ಅಂತ ನೋಡಬೇಕಾಗುತ್ತೆ. ಅದೇ ರೀತಿ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾಗಿರ್ತಕ್ಕಂತಹ ಪ್ರಶ್ನೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಪ್ರತಿಯೊಬ್ಬರು ಕೂಡ ನಿಮ್ಮ ನೋಟ್ಬುಕ್ಕಲ್ಲಿ ನೋಟ್ ಡೌನ್ ಮಾಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಮೊದಲನೇ ಪ್ರಶ್ನೆ ಹೇಳುತ್ತೆ, ಪರಿಸರ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಸುಧಾರಿಸಲು ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ? ನೋಡಿ, ಇತ್ತೀಚೆಗಷ್ಟೇ ನಮ್ಮ ನೆರೆಯ ಒಂದು ರಾಜ್ಯದ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು. ಇದಕ್ಕೆ ಇತ್ತೀಚೆಗಷ್ಟೇ ನಮ್ಮ ಕ್ಯಾಬಿನೆಟ್ ಅಥವಾ ಕೇಂದ್ರ ಸಂಪುಟ ಒಂದು ಅಸ್ತು ಅಂತ ಹೇಳಿದೆ, ಒಂದು ಅನುಮೋದನೆಯನ್ನು ಕೊಟ್ಟಿದೆ. ಸೊ ಇದು ಯಾವ ದೇಶ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಭೂತಾನ್. ನಮ್ಮ ನೆರೆಯ ಚಿಕ್ಕ ರಾಷ್ಟ್ರವಾಗಿರ್ತಕ್ಕಂತಹ ಭೂತಾನ್, ಅಲ್ಲೂ ಕೂಡ ಸಾಕಷ್ಟು ಒಂದು ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಸಂಪನ್ಮೂಲಗಳು ಹೇರಳವಾಗಿ ದೊರಕುತ್ತವೆ. ಸೊ ಭಾರತ ಅದನ್ನು ಟ್ಯಾಪ್ ಮಾಡುವಂತಹ ಉದ್ದೇಶವನ್ನು ಕೂಡ ಹೊಂದಿದೆ. ಸೊ ಹಾಗಾಗಿ ಪರಿಸರ ಕ್ಷೇತ್ರಗಳಲ್ಲಿ ಸಹಕಾರವನ್ನು ವೃದ್ಧಿಗೊಳಿಸೋಕ್ಕೆ ಭೂತಾನ್ ಮತ್ತು ಭಾರತ ದೇಶಗಳು ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದಾವೆ. ಸೊ ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್. ಆ್ಯಂಡ್ ಭೂತಾನ್ನ ಕ್ಯಾಪಿಟಲ್ ಸಿಟಿ ಥಿಂಫು, ಅದೇ ರೀತಿ ಅಲ್ಲಿನ ಪ್ರಸಕ್ತ ಪ್ರಧಾನಿ ಲೋಟೆ ಶೇರಿಂಗ್ ಅವರು, ಇವರು ಕೂಡ ಭಾರತದ ಒಬ್ಬ ಪರಮಾಪ್ತ ಅಂತಲೇ ಕರೆಸ್ಕೊಳ್ತಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್. ಆ್ಯಂಡ್ ಎರಡನೇ ಪ್ರಶ್ನೆ ಹೇಳುತ್ತೆ, ಕೋವಿಡ್-19 ಸಾಂಕ್ರಾಮಿಕದ ಮಧ್ಯ ಯಾವ ಜಾಗತಿಕ ಸಂಸ್ಥೆ ತನ್ನ ಚುನಾವಣೆಗಳಿಗೆ ರಹಸ್ಯ ಮತಪತ್ರಗಳನ್ನು ಒಳಗೊಂಡ ಹೊಸ ಮತದಾನ ವಿಧಾನವನ್ನು ಅಳವಡಿಸಿಕೊಂಡಿದೆ? ನೋಡಿ, ಈಗ ಒಂದು ವಿಶ್ವದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂತಹ ಸಂಘಟನೆಯ ಚುನಾವಣೆ ಹತ್ರ ಬರ್ತಾ ಇದೆ. ಸೊ ಆ ಒಂದು ಸಂಘಟನೆ ಕೊರೋನಾ ವೈರಸ್ ಕಾರಣದಿಂದ ಸ್ವಲ್ಪ ಸುರಕ್ಷತೆ ಕ್ರಮಗಳನ್ನು ಕೈಗೊಂಡ್ಬಿಟ್ಟೆ ಚುನಾವಣೆಯನ್ನು ನಡೆಸುವುದಕ್ಕೆ ಮುಂದಾಗಿದೆ. ಸೊ ಆ ಒಂದು ಸಂಘಟನೆ ಯಾವುದು ಅಂತ ಈ ಒಂದು ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಆಪ್ಷನ್ ಎ, ವಿಶ್ವಸಂಸ್ಥೆ. ವಿಶ್ವಸಂಸ್ಥೆ ಅಥವಾ ಯುನೈಟೆಡ್ ನೇಷನ್ಸ್ನ ಒಂದು ಚುನಾವಣೆ ಹತ್ರ ಬರ್ತಾ ಇದೆ. ಯಾವ ಚುನಾವಣೆ ಅಂತ ಹೇಳಿದ್ರೆ ಇದು ಭಾರತದ ಒಂದು ದೃಷ್ಟಿಯಿಂದ ಕೂಡ ಬಹಳ ಇಂಪಾರ್ಟೆಂಟ್. ಯುನೈಟೆಡ್ ನೇಷನ್ಸ್ನ ಪರ್ಮನೆಂಟ್ ಸೆಕ್ಯೂರಿಟಿ ಕೌನ್ಸಿಲ್ ಏನಿದೆ, UNSC ಅಂತ ಕರಿತೀವಿ, ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ಭದ್ರತಾ ಮಂಡಳಿ ಏನಿದೆ, ಅಲ್ಲಿನ ನಾನ್ ಪರ್ಮನೆಂಟ್ 5 ಜನ ಸದಸ್ಯರಿಗೆ ಒಂದು ಚುನಾವಣೆ ಹತ್ತಿರದಲ್ಲಿ ಬರ್ತಾ ಇದೆ. ಸೊ ಆ ಚುನಾವಣೆಯಲ್ಲೇ ಒಂದು ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮ್, ರಹಸ್ಯ ಮತಪತ್ರಗಳನ್ನು ಒಳಗೊಂಡಂಥ ಒಂದು ಹೊಸ ಮತದಾನ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿದೆ. ಸೊ ಇದರಿಂದ ಬಹಳ ಸುರಕ್ಷತೆ ಒಳಗೊಂಡ್ಬಿಟ್ಟು ಚುನಾವಣೆ ನಡೀಬೇಕು ಅಂತ ವಿಶ್ವಸಂಸ್ಥೆಯ ಒಂದು ಆಶಯವಾಗಿದೆ. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಭಾರತದ ಅತಿದೊಡ್ಡ ಇಂಧನ ವಿನಿಮಯ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ತನ್ನ RTM ಪ್ಲಾಟ್ಫಾರ್ಮ್ ಅನ್ನ ಇತ್ತೀಚೆಗಷ್ಟೇ ಪ್ರಾರಂಭಿಸಿದ್ದು. RTMನ ವಿಸ್ತೃತ ರೂಪವೇನು? ನೋಡಿ, ಖಂಡಿತ ಪರೀಕ್ಷೆಯಲ್ಲಿ ಇಂತಹದ್ದೇ ಪ್ರಶ್ನೆಗಳನ್ನ ಕೇಳ್ತಾರೆ. ಸ್ವಲ್ಪ ಟ್ವಿಸ್ಟ್ ಮಾಡಿಬಿಟ್ಟು ಟ್ರಿಕಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಸೊ ಇಲ್ಲಿ ಕೇಳ್ತಾ ಇರ್ತಕ್ಕಂತಹದ್ದು ಭಾರತದ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಅನ್ನುವಂತಹ ಒಂದು ಇಂಧನ ವಿನಿಮಯ ಸಂಸ್ಥೆ ಏನಿದೆ, ಅವರು RTM ಪ್ಲಾಟ್ಫಾರ್ಮ್ ಅನ್ನುವಂತಹ ಹೊಸ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ. ಸೊ RTMನ ವಿಸ್ತೃತ ರೂಪ ಏನು ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ರಿಯಲ್ ಟೈಮ್ ಎಲೆಕ್ಟ್ರಿಸಿಟಿ ಮಾರ್ಕೆಟ್. ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗಿರುತ್ತೆ. ಸೊ ಕೇಳಬಹುದು, ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಏನು ಕೆಲಸ ಮಾಡುತ್ತೆ ಮತ್ತು ಈ ರಿಯಲ್ ಟೈಮ್ ಎಲೆಕ್ಟ್ರಿಸಿಟಿ ಮಾರ್ಕೆಟ್ ಏನು ಕೆಲಸ ಮಾಡುತ್ತೆ? ನೋಡಿ, ಒಂದು ಮಾತು ನೆನ್ಪಿಟ್ಕೋಬೇಕು, ವಿದ್ಯುತ್ ಉತ್ಪಾದನಾ ಕ್ಷೇತ್ರ ಏನಿದೆ ಅದು ಬಹಳ ಸಂಕೀರ್ಣವಾದಂತಹ ಒಂದು ಕ್ಷೇತ್ರ. ಬಿಕಾಸ್ ವಿದ್ಯುತ್ತಿನ ಒಮ್ಮೆ ನೀವು ಉತ್ಪಾದನೆ ಮಾಡಿದ್ರಿ ಅಂತ ಹೇಳಿದ್ರೆ ಅದನ್ನ ಸಂಗ್ರಹಣೆ ಮಾಡೋಕ್ಕಾಗಲ್ಲ. ಸೊ ಎಲ್ಲ ವಿದ್ಯುತ್ ತಯಾರಿಕಾ ಕಂಪನಿಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ ಎಸ್ಟಿಮೇಟ್ ಮಾಡ್ತವೆ, ಮುನ್ಸೂಚನೆ ತಗೊಂತವೆ. ಇನ್ನು ಮುಂದಿನ 1 ಗಂಟೆಗಳ ಕಾಲ ವಿದ್ಯುತ್ನ ಬೇಡಿಕೆ ಎಷ್ಟಿರಬಹುದು, ಸೊ ಬೇಡಿಕೆಗೆ ತಕ್ಕಂತೆ ಪೂರೈಕೆಯನ್ನು ಅಥವಾ ಉತ್ಪಾದನೆಯನ್ನು ರೆಗ್ಯುಲೇಟ್ ಮಾಡ್ಕೊಳ್ತವೆ. ಸೊ ಅದು ಬಹಳ ಇಂಪಾರ್ಟೆಂಟ್. ಸೊ ಅದನ್ನು ಸ್ವಲ್ಪ ಸುಲಭಗೊಳಿಸಬೇಕು ಅನ್ನೋ ಉದ್ದೇಶದಿಂದ ರಿಯಲ್ ಟೈಮ್ ಎಲೆಕ್ಟ್ರಿಸಿಟಿ ಮಾರ್ಕೆಟ್ ಅನ್ನುವಂತಹ ಹೊಸ ಸಿಸ್ಟಮ್ ಅನ್ನ ನಮ್ಮ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಜಾರಿಗೆ ತರ್ತಾ ಇದೆ. ಸೊ ಈ ಮೂಲಕ ನಮ್ಮ ಈ ವಿದ್ಯುತ್ ಪೂರೈಕಾ ಕಂಪನಿಗಳು ಬಹಳ ಸುಲಭವಾಗಿ ವಿದ್ಯುತ್ತನ್ನು ಎಕ್ಸ್ಚೇಂಜ್ ಮಾಡ್ಕೋಬಹುದು ಅಥವಾ ವಿನಿಮಯ ಮಾಡ್ಕೋಬಹುದು. ಸೊ ಇದರಿಂದ ಅವು ಈ ಪೂರೈಕೆ ಮತ್ತು ಬೇಡಿಕೆ ನಡುವಿನ ಅಂತರವನ್ನು ತಗ್ಗಿಸುವುದಕ್ಕೆ ಸಾಧ್ಯವಾಗುತ್ತೆ. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. RTM, ರಿಯಲ್ ಟೈಮ್ ಎಲೆಕ್ಟ್ರಿಸಿಟಿ ಮಾರ್ಕೆಟ್. ಅಂಡ್ 4ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಯಾವ ಪ್ರಮುಖ ತಂತ್ರಜ್ಞಾನ ಕಂಪನಿ ನೂತನ ಅಪ್ಲಿಕೇಶನ್ ಸೋಡರ್ ಅನ್ನ ಜನರಿಗೆ ಅಂತರ ಕಾಯ್ದುಕೊಳ್ಳಲು ಪ್ರಾರಂಭಿಸಲಾಗಿದೆ? ಸೋಡರ್ ಅಥವಾ ಸೋದರ್ ಅಂತ ಕೂಡ ಕರಿಬಹುದು. ಇದನ್ನ ಒಂದು ಪ್ರಮುಖ ತಂತ್ರಜ್ಞಾನ ಕಂಪನಿ ಇದನ್ನ ಸ್ಟಾರ್ಟ್ ಮಾಡಿದೆ. ಇದನ್ನ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡುವ ಉದ್ದೇಶದಿಂದ. ಸೊ ಜಾಗತಿಕ ಹಲವಾರು ಕಂಪನಿಗಳು ಈ ಒಂದು ಕ್ಷೇತ್ರದಲ್ಲಿ ಅಪ್ಲಿಕೇಶನ್ಗಳನ್ನು ಒಂದು ವಿನ್ಯಾಸಗೊಳಿಸ್ತಾ ಇದ್ದಾವೆ. ಸೊ ಇತ್ತೀಚೆಗಷ್ಟೇ ಆಪ್ಷನ್ ಎ, ಗೂಗಲ್ ಕಂಪನಿ, ಪ್ರಪಂಚದ ಈ ತಂತ್ರಜ್ಞಾನ ಕ್ಷೇತ್ರದ ಲೀಡರ್ ಆಗಿರ್ತಕ್ಕಂತಹ ಗೂಗಲ್ ಕಂಪನಿ ಒಂದು ಹೊಸ ಅಪ್ಲಿಕೇಶನ್ ಸೋದರನ್ನ ಜಾರಿಗೊಳಿಸಿತು.
ಸೊ ಸೋದರನ ಈ ಸಾಮಾಜಿಕ ಒಂದು ಅಂತರವನ್ನು ಕಾಯ್ದುಕೊಳ್ಳುವ ಉದ್ದೇಶದಿಂದ ಜಾರಿಗೊಳಿಸಲಾಗಿದೆ. ಸೊ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಇದನ್ನ ಅಗ್ಯುಮೆಂಟೆಡ್ ರಿಯಾಲಿಟಿ AR ಅನ್ನುವಂತಹ ಒಂದು ಟೆಕ್ನಾಲಜಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಬಿಕಾಸ್ ನೀವು ಆಲ್ರೆಡಿ ಎಲ್ಲರೂ AI ನೋಡಿರ್ತೀರಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಬಟ್ ಈ ಒಂದು ಸೋದರ್ ಆ್ಯಪ್ನಲ್ಲಿ ಬಳಸಲಾಗ್ತಿರ್ತಕ್ಕಂತಹ ಟೆಕ್ನಾಲಜಿ AR, ಅಗ್ಯುಮೆಂಟೆಡ್ ರಿಯಾಲಿಟಿ ಅಂತ ಹೇಳಿ. ಸೊ ಡಿಫರೆನ್ಸ್ ಇರುತ್ತೆ AI ಮತ್ತು AR. ಸೊ ದಯವಿಟ್ಟು ನಿಮ್ಮ ನೋಟ್ಬುಕ್ಕಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ, ಪರೀಕ್ಷೆಗಳಲ್ಲಿ ನೀವು ಇದರ ಉಲ್ಲೇಖವನ್ನು ಮಾಡಬಹುದು. ಆ್ಯಂಡ್ ಗೂಗಲ್ ಕಂಪನಿಯ CEO ಭಾರತೀಯ ಮೂಲದ ಸುಂದರ್ ಪಿಚಾಯ್ ಮತ್ತು ಅದರ ಪ್ರಧಾನ ಕಚೇರಿ ಅಮೆರಿಕಾದ ಕ್ಯಾಲಿಫೋರ್ನಿಯಾ ರಾಜ್ಯದಲ್ಲಿ ಕಂಡುಬರುತ್ತೆ. ಈ ರೀತಿ 5ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಪ್ರಶ್ನೆ ಹೇಳುತ್ತೆ, ಯಾವ ರಾಷ್ಟ್ರವು G7+3 ಕಲ್ಪನೆಯನ್ನ 10 ಡೆಮಾಕ್ರಸಿ ಅಥವಾ D10 ಎಂದು ಹೆಸರಿಸಲು ಸಲಹೆಯನ್ನ ಪ್ರಸ್ತಾಪಿಸಿದೆ. ನೋಡಿ, ಇತ್ತೀಚೆಗಷ್ಟೇ ನಾನು ಡಿಸ್ಕಸ್ ಮಾಡಿದ್ದೆ ಯಾವ ರೀತಿ ಅಮೆರಿಕ ಅಧ್ಯಕ್ಷ G7 ತೆಗೆದ್ಬಿಟ್ಟು G11 ಮಾಡಬೇಕು ಅಂತ ಹೊರಟಿದ್ದಾರೆ. ಅದೇ ರೀತಿ ಮತ್ತೊಂದು ದೇಶ G7 ರೀತಿಯಲ್ಲೇ D10 ಅಂದರೆ ಡೆಮೋಕ್ರಸಿ 10 ಅನ್ನುವಂತಹ ಒಂದು ಸಂಘಟನೆಯನ್ನು ಸ್ಥಾಪಿಸಬೇಕು ಅನ್ನೋ ಉದ್ದೇಶನ ಹೊಂದಿದೆ. ಸೊ ಇದು ಯಾವ ದೇಶ ಅಂತ ಕೇಳ್ತಿದ್ದಾರೆ. ಬಹಳ ಸುಲಭ, ಆಪ್ಷನ್ ಎ ಯುನೈಟೆಡ್ ಕಿಂಗ್ಡಮ್ ಅಥವಾ UK ದೇಶ ಏನಿದೆ ಅದು ಈ D10 ಅನ್ನುವಂತಹ ಸಂಘಟನೆಯ ಪ್ರಸ್ತಾಪವನ್ನು ಮಾಡಿದೆ. ಬಟ್ ಇದರ ಉದ್ದೇಶ G7 ಅಂತಕ್ಕಂತಹದ್ದು G7 ಅಥವಾ G11 ಇರಬಹುದು, ಇವು ಓವರ್ ಆಲ್ ಜಾಗತಿಕ ಒಂದು ಸಹಭಾಗಿತ್ವವನ್ನ ನೀಡುವಂತಹ ಉದ್ದೇಶದಿಂದ. ಬಟ್ D10 ಏನಿದೆ ಇದು ಕೇವಲ 5G ಟೆಕ್ನಾಲಜಿಯ ಕುರಿತಾಗಿರತಕ್ಕಂತಹದ್ದು. ನೋಡಿ, ನಾವೆಲ್ಲರೂ ಕೂಡ 4G ಟೆಕ್ನಾಲಜಿಯನ್ನ ಪ್ರಸಕ್ತವಾಗಿ ಬಳಸ್ತಾ ಇದ್ದಾವೆ. ಬಟ್ ಆಲ್ರೆಡಿ ಕೆಲವೊಂದು ದೇಶಗಳಲ್ಲಿ 5G ಟೆಕ್ನಾಲಜಿಯನ್ನ ಜಾರಿಗೊಳಿಸುವುದಕ್ಕೆ ಸಿದ್ಧತೆಗಳು ನಡೀತಾ ಇದ್ದಾವೆ. ಇದು ಆಧುನಿಕ ನಮ್ಮ ಪ್ರಪಂಚದ ಒಂದು ಗೇಮ್ ಚೇಂಜರ್ ಅಂತಾನೆ ಭಾವಿಸಲಾಗಿದೆ. ಇದು ನಾವು ಪ್ರಸಕ್ತವಾಗಿ ಬಳಸುವಂತಹ ಅಂತರ್ಜಾಲಕ್ಕಿಂತ ಹಲವು ಪಟ್ಟುಗಳಷ್ಟು ಹೆಚ್ಚಿನ ವೇಗವನ್ನು ಹೊಂದಿದೆ. ಆ್ಯಂಡ್ ಇದು ಬಹಳ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಟೆಕ್ನಾಲಜಿ ಅಂತಾನೆ ಕರೆಯಲಾಗುತ್ತೆ. ಸೊ ಇದರ ಒಂದು ಉಸ್ತುವಾರಿಯನ್ನ ನಾವೇ ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಇಂಗ್ಲೆಂಡ್ ಅಥವಾ ಯುನೈಟೆಡ್ ಕಿಂಗ್ಡಮ್ ದೇಶ ಈ ಒಂದು D10 ಅನ್ನುವಂತಹ ಗ್ರೂಪಿಂಗ್ ಮಾಡಬೇಕು ಅಂತ ಪ್ರಸ್ತಾಪ ಮಾಡಿದೆ. ಬಿಕಾಸ್ ಪ್ರಸಕ್ತವಾಗಿ ಚೀನಾ ದೇಶ 5G ಟೆಕ್ನಾಲಜಿಯಲ್ಲಿ ಮುಂಚೂಣಿಯಲ್ಲಿದೆ. ಚೀನಾ ದೇಶದ ಹುವೈ ಅನ್ನುವಂತಹ ಕಂಪನಿ. ಬಟ್ ಚೀನಾದ ಕೈಗೆ ಇಂತಹ ಟೆಕ್ನಾಲಜಿ ಹೋಯಿತು ಅಂತ ಹೇಳಿದ್ರೆ ಅದು ಸ್ವಲ್ಪ ಗಂಭೀರವಾದಂತಹ ಪ್ರಾಬ್ಲಮ್ಸ್ ತಂದಿಡಬಹುದು ಅನ್ನುವಂತಹ ಒಂದು ಕಲ್ಪನೆಯಲ್ಲಿ ಜಗತ್ತಿನ 10 ಡೆಮೋಕ್ರೆಟಿಕ್ ದೇಶಗಳು, ಪ್ರಜಾಪ್ರಭುತ್ವವನ್ನು ಹೊಂದಿರತಕ್ಕಂತಹ ದೇಶಗಳು ಈ 5Gಯನ್ನು ಡೆವಲಪ್ ಮಾಡಬೇಕು ಒಗ್ಗೂಡ್ಬಿಟ್ಟು ಸಹಭಾಗಿತ್ವದೊಂದಿಗೆ ಅನ್ನುವುದು ಯುನೈಟೆಡ್ ಕಿಂಗ್ಡಮ್ನ ಒಂದು ಆಶಯ. ಇದನ್ನು ಅಲ್ಲಿನ ಪ್ರಧಾನಮಂತ್ರಿ ಬೋರಿಸ್ ಜಾನ್ಸನ್ ಅವರೇ ವ್ಯಕ್ತಪಡಿಸಿದ್ದಾರೆ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಆ್ಯಂಡ್ 6ನೇ ಪ್ರಶ್ನೆ ನೋಡ್ತಾ ಹೋಗೋಣ. 6ನೇ ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಯಾವ ದೇಶದಲ್ಲಿ 110 ವರ್ಷ ಹಳೆಯದಾದ ಮೊನೋಲಿಥಿಕ್ ಸ್ಯಾಂಡ್ಸ್ಟೋನ್ ಶಿವಲಿಂಗವನ್ನು ಪತ್ತೆ ಹಚ್ಚಿದೆ? ನೋಡಿ, ಇದು ಕೂಡ ಬಹಳ ಅಚ್ಚರಿ ತರಿಸ್ತಕ್ಕಂತಹ ಒಂದು ಸುದ್ದಿ. ಅದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಭಾರತದ ಪುರಾತತ್ವ ಇಲಾಖೆ ಏನಿದೆ ಅಥವಾ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಏನಿದೆ ಅದನ್ನು ನಾವು ASI ಅಂತ ಕರಿತೀವಿ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಸೊ ಇವರು ಇತ್ತೀಚೆಗಷ್ಟೇ ಒಂದು ವಿದೇಶದಲ್ಲಿ 110 ವರ್ಷ ಹಳೆಯದಾದಂತಹ ಮೊನೋಲಿಥಿಕ್ ಸ್ಯಾಂಡ್ಸ್ಟೋನ್ ಶಿವಲಿಂಗವನ್ನು ಪತ್ತೆ ಹಚ್ಚಿದ್ದಾರೆ. ಸೊ ಇದು ಯಾವ ದೇಶ ಅಂತ ಕೇಳ್ತಿದ್ದಾರೆ. ನಾವು ಸ್ವಲ್ಪ ಬಾರಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು ಶ್ರೀಲಂಕಾ ಅಥವಾ ಬಾಂಗ್ಲಾದೇಶ ಅಂತ ಅನ್ಕೋಬಹುದು. ಬಟ್ ಆದರೂ ಕೂಡ ಭಾರತದಿಂದ ಸ್ವಲ್ಪ ದೂರದಲ್ಲಿರತಕ್ಕಂತಹ ಆಪ್ಷನ್ ಡಿ ವಿಯೆಟ್ನಾಂನಲ್ಲಿ ಇದು ಸಿಕ್ಕಿದೆ. ಸೊ ಮೊನೋಲಿಥಿಕ್ ಅಂತ ಹೇಳಿದ್ರೆ ಏಕಶಿಲಾ ವಿಗ್ರಹ ಅಂತ ಕರಿಬಹುದು. ಸೊ ಇದು ಬಹಳ ಹಳೆಯದಾದಂತಹ ಒಂದು ವಿಗ್ರಹ. ಆ್ಯಂಡ್ ವಿಯೆಟ್ನಾಂನ ರಾಜಧಾನಿ ಹನೋಯ್. ಆ್ಯಂಡ್ ವಿಯೆಟ್ನಾಂನ ಕರೆನ್ಸಿ ವಿಯೆಟ್ನಾಮೀಸ್ ಡಾಂಗ್, ಅದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಇದು ಅಂತಹ ಅಚ್ಚರಿ ಏನಲ್ಲ, ಬಿಕಾಸ್ ಹಿಂದಿನ ಕಾಲದಲ್ಲಿ ನಮ್ಮ ಈಸ್ಟ್ ಏಷ್ಯಾ ಏನಿದೆ, ಸೌತ್ ಈಸ್ಟ್ ಏಷ್ಯಾ ಅಂತ ಕರಿಬಹುದು, ಅಥವಾ ನಮ್ಮ ಆಗ್ನೇಯ ಏಷ್ಯಾ ಭಾಗ ಏನು ಕಂಡು ಬರುತ್ತೆ, ಅಲ್ಲಿ ಹಿಂದೂ ಧರ್ಮ ಸಾಕಷ್ಟು ಪ್ರಚಲಿತದಲ್ಲಿತ್ತು. ಹಲವಾರು ಹಿಂದೂ ಒಂದು ದೇವಸ್ಥಾನಗಳು ಕೂಡ ಅಲ್ಲೆಲ್ಲ ಕಂಡುಬರುತ್ತೆ. ಇಂಡೋನೇಷ್ಯಾ ಇರಬಹುದು, ಮಲೇಷಿಯಾ ಇರಬಹುದು, ಕಾಂಬೋಡಿಯಾ ಇರಬಹುದು, ವಿಯೆಟ್ನಾಂ ಇರಬಹುದು, ಇವೆಲ್ಲ ಭಾಗದಲ್ಲೂ ಕೂಡ ಅಂದಿನ ಕಾಲದಲ್ಲಿ ಸನಾತನ ಧರ್ಮ ಅಸ್ತಿತ್ವದಲ್ಲಿತ್ತು. ಹಾಗಾಗಿ ಒಂದು ಹಳೆಯ ಶಿವಲಿಂಗು ಅಲ್ಲಿ ಪತ್ತೆಯಾಗಿರ್ತಕ್ಕಂತಹದ್ದು ಅಷ್ಟೇನು ಆಶ್ಚರ್ಯ ಅಲ್ಲ ಅಂತಲೇ ಹೇಳ್ಬಹುದು. ಆ್ಯಂಡ್ ಹಾಗೆ ನೋಡಿದ್ರೆ ಪ್ರಪಂಚದ ಅತಿ ದೊಡ್ಡ ಹಿಂದೂ ಧಾರ್ಮಿಕ ಕೇಂದ್ರ ಅಥವಾ ಹಿಂದೂ ದೇವಸ್ಥಾನ ಅಂಕೋರ್ ವಾಟ್ ಅಂತಕ್ಕಂತಹದ್ದು ಕಾಂಬೋಡಿಯಾ ದೇಶದಲ್ಲಿ ಕಂಡುಬರುತ್ತೆ. ಸೊ ಆಗ್ನೇಯ ಭಾರತ ಬಹಳ ಪ್ರಮುಖವಾಗಿರುತ್ತೆ. ಅದೇ ರೀತಿ ನಾವು ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. 7ನೇ ಪ್ರಶ್ನೆ ಹೇಳುತ್ತೆ, 2020ರ ಕಾಮನ್ವೆಲ್ತ್ ಶಾರ್ಟ್ ಸ್ಟೋರೀಸ್ ಪ್ರೈಸ್ ಅನ್ನ ಕೆಳಗಿನ ಯಾರು ಪಡೆದಿದ್ದಾರೆ? ನೋಡಿ, ಕಾಮನ್ವೆಲ್ತ್ನಲ್ಲಿ ಏಷ್ಯಾ ವಿಭಾಗಕ್ಕೆ ನೀಡುವಂತಹ ಒಂದು ಶಾರ್ಟ್ ಸ್ಟೋರೀಸ್ ಪ್ರೈಸ್ ಅಂದ್ರೆ ಒಂದು ಕಿರು ಕಥೆಗಳ ಒಂದು ಪ್ರಶಸ್ತಿಯನ್ನ ಇತ್ತೀಚೆಗಷ್ಟೇ ಭಾರತೀಯ ಖ್ಯಾತ ಒಬ್ಬ ಯುವ ಲೇಖನಗಾರ್ತಿ ಅಥವಾ ಒಬ್ಬ ಯುವ ಆಥರ್ ಗಳಿಸಿದ್ದಾರೆ. ಸೊ ಇವ್ರು ಯಾರು ಅಂತ ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ಸೊ ಅದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಕೃತಿಕಾ ಪಾಂಡೆ. ಕೃತಿಕಾ ಪಾಂಡೆ ಅವರು ಜಾರ್ಖಂಡ್ನ ರಾಂಚಿ ಮೂಲದವರು. ಇವರು ದಿ ಗ್ರೇಟ್ ಇಂಡಿಯನ್ ಟೀ ಆ್ಯಂಡ್ ಸ್ನ್ಯಾಕ್ಸ್ ಅನ್ನುವಂತಹ ಒಂದು ಪುಸ್ತಕವನ್ನು ಬರೆದಿದ್ರು.
ಸೊ ಆ ಪುಸ್ತಕ ಕಾಮನ್ವೆಲ್ತ್ ಶಾರ್ಟ್ ಸ್ಟೋರಿ ಪ್ರೈಸನ್ನು ಪಡೆದುಕೊಂಡಿದೆ. ಇದು ಶಾರ್ಟ್ ಫಿಕ್ಷನ್ಸ್ ಏನಿರುತ್ತೆ ಅದಕ್ಕೆ ನೀಡುವಂತಹ ಒಂದು ಪ್ರಶಸ್ತಿಯಾಗಿದೆ. ಅದನ್ನು ಯುವ ಲೇಖಕಿಯಾಗಿರ್ತಕ್ಕಂತಹ ಕೃತಿಕಾ ಪಾಂಡೆ ಅವರು ಜಯಿಸಿದ್ದಾರೆ. ಇದೇ ರೀತಿ 8ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಯಾವ ಖಾಸಗಿ ಬ್ಯಾಂಕ್ ಮಾಸ್ಟರ್ ಕಾರ್ಡ್ ಇಂಡಿಯಾ ಮತ್ತು ವರ್ಲ್ಡ್ ಲೈನ್ ಇಂಡಿಯಾ ಸಹಯೋಗದೊಂದಿಗೆ ಸಾಫ್ಟ್ POS ಅನ್ನು ಪ್ರಾರಂಭ ಮಾಡಿದೆ? ನೋಡಿ, ಇಲ್ಲಿ POS ಅಂತ ತಿಳ್ಕೊಂಡ್ಬಿಡೋಣ ನಾವು. ಇದನ್ನ ಪಾಯಿಂಟ್ ಆಫ್ ಸೇಲ್ ಮಿಷಿನ್ ಅಂತ ಕರಿತೀವಿ. ಪಾಯಿಂಟ್ ಆಫ್ ಸೇಲ್ ಸ್ಪೆಷಲಿ ಯಾವಾಗ ಈ ಒಂದು ಡಿಮೋನಿಟೈಸೇಷನ್ ಮಾಡಲಾಯಿತು ದೇಶಾದ್ಯಂತ, ಆ ಸಂದರ್ಭದಲ್ಲಿ ಈ POS ಅಂತಕ್ಕಂತಹದ್ದು ಸಾಕಷ್ಟು ಖ್ಯಾತಿಯನ್ನು ಪಡೆದಿತ್ತು. ಬಿಕಾಸ್ ಆ ಸಂದರ್ಭದಲ್ಲಿ ಸರ್ಕಾರ ಆನ್ಲೈನ್ ಪಾವತಿ ಇರಬಹುದು ಅಥವಾ ಕಾರ್ಡ್ ಪೇಮೆಂಟನ್ನು ಜಾಸ್ತಿ ಉತ್ತೇಜನ ಕೊಡ್ತು. ನಗದು ರಹಿತ ಒಂದು ಪಾವತಿಯನ್ನು ಸರ್ಕಾರ ಉತ್ತೇಜನ ಮಾಡ್ತಾ ಇತ್ತು. ಸೊ ಆ ಸಂದರ್ಭದಲ್ಲಿ ಈ ಪಾಯಿಂಟ್ ಆಫ್ ಸೇಲ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಜಾರಿಗೆ ಬಂದಿತ್ತು. ಸೊ ಇದನ್ನು ಮತ್ತಷ್ಟು ಸುಲಭಗೊಳಿಸುವಂತಹ ಉದ್ದೇಶದಿಂದ ಮಾಸ್ಟರ್ ಕಾರ್ಡ್ ಮತ್ತು ವರ್ಲ್ಡ್ ಲೈನ್ ಇಂಡಿಯಾದವರು ಒಂದು ಖಾಸಗಿ ಬ್ಯಾಂಕ್ನ ಒಂದಿಗೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಸೊ ಆ ಬ್ಯಾಂಕ್ ಯಾವುದು ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಆಕ್ಸಿಸ್ ಬ್ಯಾಂಕ್. ಆಕ್ಸಿಸ್ ಬ್ಯಾಂಕ್ನ ಜೊತೆಗೆ ಈ ಒಂದು ಸಹಿ ಹಾಕಲಾಗಿದೆ. ಮಾಸ್ಟರ್ ಕಾರ್ಡ್ ಎಲ್ಲರೂ ಕೂಡ ನೋಡಿರ್ತೀರಾ. ಏನು ಪ್ರಮುಖವಾದಂತಹ ಕಾರ್ಡ್ಗಳು ಬರುತ್ತೆ. ವೀಸಾ ಬರುತ್ತೆ, ಮಾಸ್ಟ್ರೋ ಬರುತ್ತೆ, ರುಪೇ ಬರುತ್ತೆ. ಅದೇ ರೀತಿ ಮಾಸ್ಟರ್ ಕಾರ್ಡ್ ಕೂಡ ಒಂದು ಪ್ರಮುಖವಾದಂತಹ ಒಂದು ಪೇಮೆಂಟ್ ಒಂದು ಸಿಸ್ಟಮ್ ಆಗಿದೆ. ಆ್ಯಂಡ್ ಇದು ಮೂಲತಃ ಅಮೆರಿಕ ಮೂಲದ್ದು, ಬಟ್ ಇದರ ಮುಖ್ಯಸ್ಥರು ಕೂಡ ಭಾರತೀಯ ಮೂಲದ ಅಜಯ್ ಬಂಗಾ ಅವರಾಗಿದ್ದಾರೆ. ಮಾಸ್ಟರ್ ಕಾರ್ಡ್ನ ಮುಖ್ಯಸ್ಥ ಅಜಯ್ ಬಂಗಾ ಅವರಾಗಿದ್ದಾರೆ. ಸೊ ಇವರು ಆಕ್ಸಿಸ್ ಬ್ಯಾಂಕ್ನ ಜೊತೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಆ್ಯಂಡ್ ಪ್ರಸಕ್ತವಾಗಿ ಆಕ್ಸಿಸ್ ಬ್ಯಾಂಕ್ನ MD ಮತ್ತು CEO ಅಮಿತಾಬ್ ಚೌಧರಿ ಆಗಿದ್ದಾರೆ. ಆ್ಯಂಡ್ ಅದರ ಕೇಂದ್ರ ಕಚೇರಿ ಮುಂಬೈ ನಗರದಲ್ಲಿ ಕಂಡುಬರುತ್ತೆ. ಈ ರೀತಿ 9ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಮಾನಿಕಾ ಬಾತ್ರಾ, ಅದು ಮಣಿಕಾ ಆಗಿದೆ, ಮಾನಿಕಾ ಆಗಬೇಕು. ಮಾನಿಕಾ ಬಾತ್ರಾ ಇತ್ತೀಚೆಗೆ ಸುದ್ದಿಯಲ್ಲಿದ್ದಾರೆ. ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ನೋಡಿ, ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ. ಬಿಕಾಸ್ ಹಲವಾರು ಬಾರಿ ಕೇಳ್ತಿರ್ತಾರೆ, ಕ್ರೀಡಾಪಟು ಒಬ್ಬರ ಹೆಸರನ್ನ ಕೊಟ್ಬಿಟ್ಟು ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟವರಾಗಿದ್ದಾರೆ ಅಂತ ಕೇಳ್ತಾರೆ. ಸೊ ಖಂಡಿತ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆ ಕೇಳಬಹುದು. ಮಾನಿಕಾ ಬಾತ್ರಾ ಅವರು ಮೊದಲನೇದಾಗಿ ಯಾಕೆ ಸುದ್ದಿಯಲ್ಲಿದ್ದಾರೆ ಅಂತ ತಿಳ್ಕೊಂಡ್ಬಿಡೋಣ. ಬಿಕಾಸ್ ಇತ್ತೀಚೆಗಷ್ಟೇ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಗೆ ಮಾನಿಕಾ ಬಾತ್ರಾ ಅವರ ಹೆಸರನ್ನು ಕೂಡ ಶಿಫಾರಸು ಮಾಡಲಾಗಿತ್ತು. ಒಂದು ಮಾತು ನೆನಪಿಟ್ಕೊಳ್ಳಿ, ಇನ್ನೂ ಕೂಡ ಅದು ಫೈನಲೈಸ್ ಆಗಿಲ್ಲ. ಹಲವಾರು ಬೇರೆ ಬೇರೆ ಕ್ರೀಡಾ ಸಂಸ್ಥೆಗಳು ಬ್ಯಾಡ್ಮಿಂಟನ್ ಕಡೆಯಿಂದ ಅಥವಾ ಹಾಕಿ ಕಡೆಯಿಂದ, ಕ್ರಿಕೆಟ್ ಕಡೆಯಿಂದ ಪ್ರತಿಯೊಬ್ಬರು ಕೂಡ ತಮ್ಮ ಒಂದು ಪ್ರಮುಖ ಆಟಗಾರರ ಹೆಸರನ್ನ ಶಿಫಾರಸು ಮಾಡಿದ್ದಾರೆ. ಬಟ್ ಕೇಂದ್ರ ಸರ್ಕಾರದ ಒಂದು ಕ್ರೀಡಾ ಸಚಿವಾಲಯ ಅಂತಿಮವಾಗಿ ಯಾರಿಗೆ ಖೇಲ್ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ತೀರ್ಮಾನ ಮಾಡುತ್ತೆ. ಬಟ್ ಮಾನಿಕಾ ಬಾತ್ರಾ ಅವರು ಆ ಒಂದು ಪಟ್ಟಿಯ ಮುಂಚೂಣಿಯಲ್ಲಿದ್ದಾರೆ. ಇವರಿಗೂ ಕೂಡ ಸಿಗುವಂತಹ ನಿರೀಕ್ಷೆ ಇದೆ. ಸೊ ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಹೇಳಿದ್ರೆ ಬಹಳ ಸಿಂಪಲ್, ಆಪ್ಷನ್ ಸಿ, ಟೇಬಲ್ ಟೆನ್ನಿಸ್. ಇವರು 2018ನೇ ಇಸ್ವಿಯಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಆಯೋಜನೆಗೊಂಡಿತ್ತು ಆಸ್ಟ್ರೇಲಿಯಾದ ಗೋಲ್ಡ್ ಕೋಸ್ಟ್ನಲ್ಲಿ. ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಗೋಲ್ಡ್ ಮೆಡಲ್ಗಳನ್ನು, ಒಂದು ಬಂಗಾರದ ಪದಕವನ್ನು ಗೆದ್ದಿದ್ರು. ಸೊ ಅಂದಿನಿಂದ ಭಾರತೀಯ ಒಂದು ಯುವ ಪೀಳಿಗೆ ಕಣ್ಮಣಿ ಅಂತಾನೆ ಮಾನಿಕಾ ಬಾತ್ರಾ ಅವರು ಗುರುತಿಸಿಕೊಂಡಿದ್ದಾರೆ. ಅದಕ್ಕಿಂತ ಮುಂಚೆ ಸಿನಿಮಾ ಹೀರೋಯಿನ್ಸ್ ಅಥವಾ ಯುವತಿಯರ ಒಂದು ಫ್ಯಾನ್ ಫಾಲೋಯಿಂಗ್ ಇರ್ತಿತ್ತು. ಬಟ್ ಈ ಒಂದು 2018ರ ಚಾರಿತ್ರಿಕ ಘಟನೆಯ ನಂತರ ಅವರ ಪರ್ಫಾರ್ಮೆನ್ಸ್ನ ನಂತರ ಭಾರತೀಯ ಯುವ ಪೀಳಿಗೆ ಇವ್ರನ್ನ ಆದರ್ಶ ಅಂತ ಕೂಡ ಇಟ್ಕೊಂಡಿದೆ. ಸೊ ಮಾನಿಕಾ ಬಾತ್ರಾ ಅವ್ರ ಬಗ್ಗೆ ನೀವು ಕೂಡ ಸರ್ಚ್ ಮಾಡಬಹುದು, ಅಂತರ್ಜಾಲದಲ್ಲಿ ಸಿಗುತ್ತೆ. ಇವರ ಒಂದು ನೇರ ಪಂದ್ಯಾವಳಿಗಳನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು. ಒಬ್ಬ ಖ್ಯಾತ ಟೇಬಲ್ ಟೆನ್ನಿಸ್ ಆಟಗಾರ್ತಿ. ಕೂಡ ನೋಡ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಟೇಬಲ್ ಟೆನ್ನಿಸ್ ಬಗ್ಗೆ. ಇದು ಸ್ವಿಟ್ಜರ್ಲೆಂಡ್ನ ಲೌಸನ್ನೆ ನಗರದಲ್ಲಿ ಇದರ ಕೇಂದ್ರ ಕಚೇರಿ ಕಂಡುಬರುತ್ತೆ. ಅದು ಕೂಡ ಸ್ವಲ್ಪ ಮಟ್ಟಿಗೆ ಪ್ರಮುಖವಾಗಿರುತ್ತೆ. ಈ ರೀತಿ 10ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. NTCA ದತ್ತಾಂಶದ ಪ್ರಕಾರ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಹುಲಿಗಳು ಸಾವನ್ನಪ್ಪಿದೆ ಎಂದು ವರದಿ ಹೇಳಿದೆ? ನೋಡಿ, ಇದು ಕೂಡ ಬಹಳ ಪ್ರಮುಖ. ಫಸ್ಟ್ NTCA ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನಮ್ಮ ದೇಶದಲ್ಲಿ ಹುಲಿಗಳ ಒಂದು ಸಂರಕ್ಷಣಾ ದೃಷ್ಟಿಯಿಂದ ರಚನೆ ಮಾಡಲಾಯಿತು. ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ, NTCA ಅಥವಾ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಂತ ಕರೀಬಹುದು. ಇವರು ಇತ್ತೀಚೆಗಷ್ಟೇ ಒಂದು ದತ್ತಾಂಶವನ್ನು ಬಿಡುಗಡೆ ಮಾಡಿದ್ರು. ಆ ಪ್ರಕಾರ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚಿನ ಹುಲಿಗಳು ಸಾವನ್ನಪ್ಪಿದ್ದಾವೆ ಅಂತ ಕೇಳ್ತಿದ್ದಾರೆ. ನೋಡಿ, ಗೆಸ್ ಮಾಡಿಬಿಟ್ಟೆ ನೀವು ಆನ್ಸರ್ ಮಾಡಬಹುದು. ಯಾವ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹುಲಿಗಳು ಇರ್ತಾವೋ ಅದೇ ರಾಜ್ಯದಲ್ಲಿ ಅತಿ ಹೆಚ್ಚಿನ ಹುಲಿಗಳು ಸಾಯುವುದು ಕೂಡ ಕಾಮನ್ ಆಗಿರುತ್ತೆ. ಸೊ ಒಂದು ಮಾತು ನೆನಪಿಟ್ಕೋಬೇಕು, ಕಳೆದ ವರ್ಷ ರಿಲೀಸ್ ಆದಂತಹ ಈ ಒಂದು ಹುಲಿ ಗಣತಿಯ ವರದಿಯಲ್ಲಿ ಕರ್ನಾಟಕವನ್ನು ಹಿಂದಕ್ಕೆ ಬಿಟ್ಟು ಮಧ್ಯಪ್ರದೇಶ ಅತಿ ಹೆಚ್ಚಿನ ಸಂಖ್ಯೆಯನ್ನ ಹುಲಿಯನ್ನ ಹೊಂದಿದೆ ಅಂತ ಹೇಳಿ ರಿಪೋರ್ಟ್ ಬಂದಿತ್ತು. ಸೊ ಖಂಡಿತವಾಗಿ ಆಪ್ಷನ್ ಸಿ, ಮಧ್ಯಪ್ರದೇಶ್ ಸರಿಯಾದಂತಹ ಉತ್ತರ. ಬಿಕಾಸ್ ಇಲ್ಲಿ ನೋಡ್ತಾ ಇದ್ದೀರಾ, ಕಳೆದ 2012ರಿಂದ 19ರ ಒಳಗಾಗಿ ಸುಮಾರು 750 ಹುಲಿಗಳು ಮಧ್ಯಪ್ರದೇಶ ರಾಜ್ಯವೊಂದರಲ್ಲಿ ಮೃತಪಟ್ಟಿದ್ದಾವೆ. ಆ್ಯಂಡ್ ಪ್ರಸಕ್ತವಾಗಿ ಮಧ್ಯಪ್ರದೇಶದಲ್ಲಿ 526 ಹುಲಿಗಳಿದ್ದಾವೆ. ಕರ್ನಾಟಕದಲ್ಲಿ ಕೇವಲ ಹತ್ರ ಇದೆ 524 ಹುಲಿಗಳಿದ್ದಾವೆ. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಕೂಡ ನೋಡ್ತಿದ್ದೀರಾ. ಅದರ ಮುಖ್ಯಸ್ಥರು ಪ್ರಕಾಶ್ ಜಾವಡೇಕರ್ ಅವರು ಕೇಂದ್ರ ಸರ್ಕಾರದ ಪರಿಸರ ಸಚಿವಾಲಯದ ಮಂತ್ರಿಯಾಗಿದ್ದಾರೆ. ಆ್ಯಂಡ್ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಕಂಡುಬರುತ್ತೆ. ಈಗ 11 ಮತ್ತು ಕೊನೆಯ ಪ್ರಶ್ನೆ ನೋಡ್ತಾ ಇದ್ದೀರಾ. ವಿಶ್ವ ಆಹಾರ ಸುರಕ್ಷತಾ ದಿನ, ವರ್ಲ್ಡ್ ಫುಡ್ ಸೇಫ್ಟಿ ಡೇ ಅನ್ನ ಯಾವಾಗ ಆಚರಣೆ ಮಾಡಲಾಗುತ್ತೆ?
ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಒಂದಲ್ಲ ಒಂದು ಎಕ್ಸಾಮ್ಸ್ನಲ್ಲಿ ಈ ಪ್ರಮುಖ ದಿನಾಚರಣೆ ಬಗ್ಗೆ ಕೇಳ್ತಾ ಇರ್ತಾರೆ. ಸೊ ಪ್ರತಿನಿತ್ಯ ಅವುಗಳ ಕುರಿತಾಗಿ ಕೂಡ ಸ್ವಲ್ಪ ನಾವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ. ಆಪ್ಷನ್ ಡಿ ಜೂನ್ 7. ಪ್ರತಿ ವರ್ಷ ಜೂನ್ 7ನೇ ತಾರೀಕಿನಂದು ವಿಶ್ವ ಆಹಾರ ಸುರಕ್ಷಿತಾ ದಿನ ಅಥವಾ ವರ್ಲ್ಡ್ ಫುಡ್ ಸೇಫ್ಟಿ ಡೇ ಅಂತ ಆಚರಣೆ ಮಾಡಲಾಗುತ್ತೆ. ಹಲವು ಬಾರಿ ಥೀಮ್ಗಳನ್ನು ಕೂಡ ಕೇಳ್ತಾರೆ. ನೆನ್ನೆ ಕ್ಲಾಸಲ್ಲಿ ನಾವು ಈ ಪರಿಸರ ದಿನದ ಥೀಮನ್ನು ಕೂಡ ಕಲ್ತ್ಕೊಂಡಿವಿ. ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಇದ್ದೀವಿ 2020 ವರ್ಲ್ಡ್ ಫುಡ್ ಸೇಫ್ಟಿ ಡೇ ಥೀಮ್ ಏನಪ್ಪ ಅಂತ ಹೇಳಿದ್ರೆ ಫುಡ್ ಸೇಫ್ಟಿ ಎವ್ರಿ ಒನ್ಸ್ ಬಿಸ್ನೆಸ್ ಅಂತಕ್ಕಂತಹದ್ದು. ಸೊ ಇದು ಕೂಡ ನಿಮ್ಮ ನೋಟ್ಬುಕ್ಕಲ್ಲಿ ಒಂದು ಕಡೆ ಬರೆದಿರಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಯಾವಾಗ ಬೇಕಾದರೂ ಕೇಳಬಹುದು. ಆ್ಯಂಡ್ ಇದರೊಂದಿಗೆ ಇವತ್ತಿನ ಪ್ರಮುಖ ದಿನಪತ್ರಿಕೆ ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.